ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಚಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಪ್ರಶ್ನೆ ಮಾಡ್ತಾ ಇದ್ದಾಳೆ, ಪಾರ್ವತಿ. ಯಾವುದೇ ದೇಶದಲ್ಲಿ ಈ ತರಹ ಇಲ್ಲ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ. ಎಲ್ಲ ದೇಶದಲ್ಲಿಯೂ ಈ ತರಹದ ಜನರು ಇರ್ತಾರೆ. ಒಳ್ಳೆಯ ಕರ್ಮದ ಫಲ ಏನು, ಕೆಟ್ಟ ಕರ್ಮದ ಫಲ ಏನು ಅಂತ ಸುಮಾರು 2-3 ಅಧ್ಯಾಯಗಳಿಂದ ನಾವು ನೋಡ್ತಾ ಇದ್ದೇವೆ. ಈಗ ನಾವು ನೋಡಬೇಕಾದದ್ದು, ಪಾರ್ವತೀ ದೇವಿ ಕೇಳ್ತಾ ಇದ್ದಾಳೆ, ಪೂಜ್ಯರೇ, ನೀಚಕರ್ಮರತರಾಗಿರುವ ಸರ್ವೇಷಾಂ ಮಲಹಾರಕಾಹ, ಎಲ್ಲರ ಕೊಳೆಯನ್ನು ತಗೊಂಡು ಹೋಗೋ ವ್ಯಾಪಾರ ಕೆಲವ್ರದ್ದಿರುತ್ತೆ. ಯಾಕೆ ಬಂತು ಈ ದುರ್ಗತಿ ಅವರಿಗೆ? ಕ್ಲೇಶ, ವಿರೂಪ, ಅವರ ಮನಸ್ಸು ಕೆಟ್ಟು ಹೋಗಿರುತ್ತೆ. ಯಾಕಾಯ್ತು ಈ ತರಹದ ಸಮಸ್ಯೆಗಳು? ನೀವು ಸುಧಾರಣೆ ಮಾಡೋದಕ್ಕಿಂತ ಮುಂಚೆಯಿಂದ ಈ ಸಮಸ್ಯೆ ಇದೆ. ಈ ಸಮಸ್ಯೆ ಇರೋದಕ್ಕೇನೆ ನೀವು ಸುಧಾರಣೆ ಮಾಡ್ಲಿಕ್ಕೆ ಹೊರಟಿರೋದು. ಸುಧಾರಣೆ ಮಾಡೋದೇನೋ ಕರೆಕ್ಟು, ಆದರೆ ಈ ಸಮಸ್ಯೆ ಯಾಕೆ ಬಂತು ಅಂತ ಉತ್ತರ ಬೇಕು. ಇಲ್ಲ ಆಕಸ್ಮಿಕ ಅಂತನ್ನೋ ಹಾಗಿಲ್ಲ, ಇಲ್ಲ ಅಜ್ಞಾನ ಅಂತನ್ನೋ ಹಾಗಿಲ್ಲ. ಅನಾದಿ ಕಾಲದಿಂದ ಹಿಂಗೆ ಬರ್ತಾನೇ ಇದೆ. ಈ ದುಃಖಕ್ಕೇನು ಕಾರಣ ಅಂತ ಈಗ ನೀವು ಹೇಳಬಹುದು, ದುಃಖಕ್ಕೆ ಈ ರೀತಿ ಪರಿಹಾರ ಇದೆ ಅಂತ. ಆದರೆ ಯಾರಲ್ಲಿಯೂ ಪೂರ್ತಿ ಪ್ಲಾನೇ ಇಲ್ಲ. ಈಗ ಉದಾಹರಣೆಗೆ, ಎಲ್ಲರೂ ದುಃಖಹೀನರಾಗಬೇಕು ಅಂದ್ರೆ ಏನು ಮಾಡಬೇಕು ಅಂತ ಸಮಸಮಾಜ ಅಂತ ಒಂದು ಕಾನ್ಸೆಪ್ಟ್ ಇದೆ. ಎಲ್ಲರೂ ಸಮಾನ ಆಗಬೇಕು ಅಂತ. ಏನು ಹಾಗಂದ್ರೆ, ಎಲ್ಲರಿಗೂ ಒಂದೇ ಥರ ಸ್ಕಿಲ್ ಸೆಟ್ ಇರಬೇಕು ಅಂತನ, ಎಲ್ಲರಿಗೂ ಒಂದೇ ತರಹದ ಬುದ್ಧಿ ಇರಬೇಕು ಅಂತನ, ಎಲ್ರಿಗೂ ಒಂದೇ ತರಹದ ಫೈನಾನ್ಷಿಯಲ್ ಕಂಡೀಷನ್ ಇರಬೇಕು ಅಂತನ? ಏನು ಹಾಗಂದ್ರೆ, ಸಮಸಮಾಜ ಅಂದ್ರೆ ಏನು? ಈಕ್ವಲ್ ರೈಟ್ಸ್ ಕೊಡೋಣ ಅಂತ ಇಟ್ಕೋಣ, ಆಯ್ತು. ಎಲ್ಲರಿಗೂ ಸಮಾನವಾದ ಹಕ್ಕು. ಎಲ್ಲರಿಗೂ ಸಮಾನವಾದ ಹಕ್ಕನ್ನು ಕೊಡ್ಲಿಕ್ಕಾಗಲ್ಲ. ಯಾಕೆ ಅಂದರೆ, ಅವನು ನ್ಯಾಯಾಲಯಕ್ಕೆ ಹೋದಾಗ ಅವನು ಹೇಗಿರ್ಬೇಕೋ ಹಾಗೇ ಇರಬೇಕಾಗತ್ತೆ. ಇವರು ಇದಕ್ಕೆ ಬಿಡಲ್ಲ ಅಂತ ಗಲಾಟೆ ಮಾಡ್ತಾರೆ, ಯಾವುದೋ ದೇವಸ್ಥಾನದ ಗರ್ಭಗುಡಿಗೆ ಬಿಡಲ್ಲ ಅಂತ ಗಲಾಟೆ ಮಾಡ್ತಾರೆ. ಆದರೆ ಬ್ಯಾಂಕಿನ ಅದು ಯಾವುದದು ಅಮೂಲ್ಯ ಪದಾರ್ಥಗಳನ್ನೆಲ್ಲ ಇಡ್ತಾರಲ್ಲ, ಲಾಕರ್, ಸೇಫ್ ರೂಮ್ ಅಲ್ಲ, ಅಲ್ಲಿಗೆ ಎಲ್ಲರಿಗೂ ಪ್ರವೇಶ ಇಲ್ಲ. ಯಾಕೆ ಅಂತ ಕೇಳಬೇಕು. ಎಲ್ಲರಿಗೂ ಪ್ರವೇಶ ಕೊಡಬೇಕು ಅಂತ ಹೇಳುವ ನ್ಯಾಯಾಧೀಶರ ಏಕಾಂತದ ಕೊಠಡಿಗೆ ಪ್ರವೇಶ ಇರಲ್ಲ. ಯಾಕೆ ಅಂತ ಕೇಳಬೇಕು. ಅದರಿಂದಾಗಿ ಆಯ್ತು ಕೊಟ್ರೋಣಪ್ಪ, ಆಯ್ತು ಎಲ್ಲರಿಗೂ ಈಕ್ವಲ್ ರೈಟ್ಸ್ ಏನೋ ಒಂದು ಹಂತದಲ್ಲಿ ಕೊಡೋಣ. ಕೊಟ್ಟ ಮೇಲೆ ಮನುಷ್ಯರ ಬುದ್ಧಿ ಎಲ್ಲ ಬದಲಾವಣೆ ಆಗ್ಬಿಡುತ್ತೆ ಅಂತ ಯಾವನು ಹೇಳ್ತಾನೆ? ಯಾಕಂದ್ರೆ ಸಮಸ್ಯೆ ಇರೋದಿಲ್ಲಿ ಮನುಷ್ಯರ ಬುದ್ಧಿಯಿಂದ. ಒಳಿತಾಗಲಿ ಕೆಡಕಾಗಲಿ ಮನುಷ್ಯರ ಬುದ್ಧಿಯ ಸಮಸ್ಯೆ. ಮನುಷ್ಯರ ಬುದ್ಧಿ ವಕ್ರವಾಗೇ ಇರೋದು. ಎಲ್ಲರಿಗೂ ಒಂದೇ ತರಹದ ಬುದ್ಧಿ ಇಲ್ಲ. ಮತ್ತೆ ಹೆಂಗೆ ಸಮಸಮಾಜ? ಆದ್ದರಿಂದ
ಅದೊಂದು ಜನಪ್ರಿಯ ಘೋಷಣೆ ಅಷ್ಟೆ, ವಾಸ್ತವ ಅಲ್ಲ. ಯಾಕಂದ್ರೆ ದುಃಖ ಇದೆಯಲ್ಲ, ಆ ದುಃಖಕ್ಕೆ ಕಾರಣವಾಗಿ ಅವರೇ ಏನೋ ತಪ್ಪು ಮಾಡಿರಬೇಕು. ಆ ತಪ್ಪು ಏನು, ಅದು ಎಲ್ಲರಿಗೂ ಇದೆ ಅಂತ ಹೇಳಲಿಕ್ಕೆ ಬರಲ್ಲ. ನಮಗೆ ಇಂಥ ದೋಷಗಳಿದೆ ಯಾಕೆ ಅಂತ ಹೇಳಿದ್ರೆ ಇದೊಂದು ನಾವು ಹಿಂದೆ ತಪ್ಪು ಮಾಡಿರಬೇಕು, ವಿನಯಕ್ಕಾಗಿ ನಾವು ಅಂದ್ಕೊಳ್ಬಹುದೇ ವಿನಃ ಬೇರೆಯವ್ರಿಗೆ ಹಂಗೆ ಹೇಳಲಿಕ್ಕೂ ಬರಲ್ಲ. ನಿಮಗಿಂತ ತಪ್ಪಿದೆ, ಆದ್ದರಿಂದಾಗಿ ನೀವು ಹಿಂದಿನ ಜನ್ಮದಲ್ಲಿ ಈ ತರಹ ಮಾಡಿರಬೇಕು ಅಂತ ನಮಗೆ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ. ಇವಾಗ ನೀವು ಯಾರಾದರೂ ಕೇಳಿದ್ರೆ, ನನ್ನನ್ನು ಬಂದು ಕೇಳಿದ್ರೆ ಏನು ಹೇಳ್ಬೋದು ನಾನು? ನೋಡಿ ಇಷ್ಟು ಸಮಸ್ಯೆ ಇದೆ ನಮಗೆ, ನಾವು ಹಿಂದಿನ ಜನ್ಮದಲ್ಲಿ ಹಿಂಗೆ ಮಾಡಿದ್ದೀವ ಅಂತಂದರೆ, ಅಥವಾ ನಮಗೆ ಇಷ್ಟು ಸಮಸ್ಯೆ ಇದೆ ಅಂತ ಯಾರಾದರೂ ಕೇಳಿದ್ರೆ ನಾವು ಅದು ಹೆಂಗೆ ಹೇಳೋದು? ನೀವು ನೋಡಿ ಮಹಾಭಾರತದಲ್ಲಿದೆ, ಅದರಿಂದಾಗಿ ನೀವು ಇಷ್ಟು ದೋಷಗಳನ್ನು ಮಾಡಿದ್ದೀರಾ ಅಂತ ಹೆಂಗೆ ಹೇಳೋದು? ಹೇಳಲಿಕ್ಕಾಗತ್ತಾ? ಇಲ್ಲಿ ಸ್ವಲ್ಪ ಹೇಳಿದ್ದಾರೆ, ನಾವು ಇದನ್ನ ಹಾಗೆ ಹೇಳಲಿಕ್ಕಾಗಲ್ಲ. ಹಾಗಾದ್ರೆ ಯಾಕೆ ಓದ್ಬೇಕು ಇದನ್ನ? ಹೇಳಲಿಕ್ಕಾಗಲ್ಲ ಅಂದರೆ ಯಾರಿಗೋ ಒಬ್ಬನಿಗೆ ವಿಪರೀತ ತಲೆನೋವು ಇರುತ್ತೆ, ಬಂದ ಕೇಳಿದ ನನಗೆ ವಿಪರೀತ ಸಮಸ್ಯೆಗಳಿದೆ ಅಂತ ಹೇಳೋಣ ಅಂತ ಹೇಳ್ದ ಅಂತ ಇಟ್ಕೊ. ಅದಕ್ಕೆ ನಾವು ನೋಡಿ ಮಹಾಭಾರತದಲ್ಲಿ ಈ ತರಹ ಇದೆ, ಅದರಿಂದಾಗಿ ನೀವು ಹೀಗೆ ಅಂತ ಹೇಳಲಿಕ್ಕಾಗಲ್ಲ. ಹಾಗಾದ್ರೆ ಯಾಕೆ ಓದಬೇಕು? ನಾವು ಯಾಕೆ ಇದನ್ನು ಓದಬೇಕು ಅಂದರೆ ನಮ್ಮ ವಿನಯಕ್ಕಾಗಿ ಓದಬೇಕು. ಪ್ರಶ್ನೆ ಮಾಡಲಿಕ್ಕೆ ಹಕ್ಕಿದೆ ಅಂತ ಹೇಳಿ ಯದ್ವಾ ತದ್ವಾ ಪ್ರಶ್ನೆ ಮಾಡುವುದರ ಹಿಂದೆ ನಮಗೇನು ಸಾಧನೆ ಮಾಡಿಕೊಳ್ಳುವ ಒಂದು ಇದೆ, ನಾವು ಅದರಿಂದ ಏನು ಮಾಡಲಿಕ್ಕೆ ಹೊರಟಿದ್ದೇವೆ? ನಮಗೆ ಈಗ ಬೇಕಾದದ್ದು ದೇವರ ಅರಿವು. ಸಮಾಜದಲ್ಲಿ ಹೀಗೊಂದಿದೆ ಅಂತನ್ನುವ ಚಿಂತನೆ. ನಾವು ವಿನೀತರಾಗಿ ಇರಬೇಕು ಅನ್ನೋದಕ್ಕಾಗಿ ಇದನ್ನು ಓದಬೇಕು. ಕರ್ಮಫಲವನ್ನು ಯಾಕೆ ಓದಬೇಕು ಅಂದರೆ ನಾವು ವಿನೀತರಾಗಿರಲಿಕ್ಕೆ. ಇದು ಇರುವಂಥದ್ದು. ತದಹಂತೆ ಪ್ರವಕ್ಷ್ಯಾಮಿ ತದೇಕಾಗ್ರಮನಾಶೃಣು. ಆಗ ರುದ್ರದೇವರು ಹೇಳ್ತಾರೆ, ಪ್ರಶ್ನೆ ಕೇಳಿದ್ದೇನು ಅಂದರೆ ಅವಳು ಯಾಕೆ ಕೇನ ಕರ್ಮ ವಿಪಾಕೇನ ಏನಾಗ್ತಾ ಇದೆ, ಎಲ್ಲರ ಕೊಳೆಯನ್ನು ಸಾಗಿಸುವ ಕಾರ್ಯಕ್ರಮ, ಕ್ಲೇಶ ಭೂಯಿಷ್ಠರು ಯಾಕಾಗಿರ್ತಾರೆ? ಅದಕ್ಕೆ ಹೇಳ್ತಾರೆ ವಿಪರೀತ ಅತಿಮಾನ, ಸ್ವಾಭಿಮಾನ, ದುರಭಿಮಾನದ ಲೆವೆಲ್ಲಿಗೆ. ಅತೀ ಸ್ವಾಭಿಮಾನ ಅನ್ನೋದು ಯಾವತ್ತೂ ಕೂಡ ದುರಭಿಮಾನಕ್ಕೆ ಕನ್ವರ್ಟ್ ಆಗಿಬಿಡತ್ತೆ. ಉತ್ಕಟವಾದ ದುರಭಿಮಾನ ಅನ್ನೋದು ಏನಿದೆ, ಅದು ಉತ್ಕಟವಾದ ದುರಭಿಮಾನ ಈ ಪರಿಸ್ಥಿತಿಗೆ ತಂದಿಡತ್ತೆ. ಬೇರೆಯವರ ಶುದ್ಧಿಯನ್ನು ನೋಡಿಕೊಳ್ಳುವಂತಹ ಕಾರ್ಯಕ್ರಮ. ಆತ್ಮ ಸಂಭಾವನಾಯುಕ್ತಾ ಸ್ತಬ್ಧ ದರ್ಪ ಸಮನ್ವಿತಾ. ತಮ್ಮ ಬಗ್ಗೆ ಎಲ್ಲಿಲ್ಲದ ಗೌರವ. ಆತ್ಮ ಸಂಭಾವನಾಯುಕ್ತಾ. ಯಾಕೆ ಕೆಲವೊಮ್ಮೆ ಮಾಯಾವಾದ ಯಾಕೆ ಇಷ್ಟ ಆಗತ್ತೆ? ಯುಕ್ತಿಗಳನ್ನು ಮೀರಿ. ನಾಸ್ತಿಕ್ಯ ಯಾಕೆ ಇಷ್ಟ ಆಗತ್ತೆ? ಎಲ್ಲ ಯುಕ್ತಿಗಳನ್ನು, ನಮ್ಮ ಮಿತಿಗಳನ್ನು ಮೀರಿ ಆತ್ಮ ಸಂಭಾವನಾ ಅನ್ನೋದು ಕಾರಣ. ಸೆಲ್ಫ್ ಎಸ್ಟೀಮ್. ನನ್ನಂತಹವನು ಕಾಣದೇ ಇರೋ ಯಾವುದಕ್ಕೋ ನಮಸ್ಕಾರ ಮಾಡೋದಾ? ಆಗೋದಿಲ್ಲ ಅವೆಲ್ಲ ಅನ್ನೋದು ಕಾರಣ ಆಗಿರುತ್ತೆ. ಅದಕ್ಕೆ ನಾಸ್ತಿಕ್ಯವನ್ನು ಒಪ್ಕೊಳ್ತಾರೆ. ಅವ್ರಿಗೇನು ಏನು ಇಲ್ಲ ಅಂತ ಸಾಕ್ಷಾತ್ಕಾರ ಏನಾಗಿಲ್ಲ. ಮಾಯಾವಾದ ಎಷ್ಟೋ ಜನ ಇಷ್ಟಪಡ್ತಾರೆ. ಯಾಕೆ? ಎಲ್ಲೋ ಒಂದು ಕಡೆ ಅವರ ಅಹಂಕಾರವನ್ನು ಅದು ಪ್ರೇರಿಸುತ್ತೆ. ಕರೆಕ್ಟ್, ನೀನು ಸರ್ವ ಬ್ರಹ್ಮ, ನಿನಗೇನು ತೊಂದರೆ ಇಲ್ಲ, ನೀನು ಏನು ಮಾಡಿದ್ರೂ ಏನಾಗಲ್ಲ. ಈ ತರಹದ ಫ್ಯಾಕ್ಟ್ಗಳು ನಮ್ಮನ್ನ ದಾರಿ ತಪ್ಪಿಸ್ತವೆ. ಆದ್ದರಿಂದ ಆತ್ಮ ಸಂಭಾವನಾ ಅನ್ನೋದನ್ನು ಮೊದಲು ಕಳ್ಕೊಳ್ಬೇಕು. ನಾವು ಅಂದ್ರೇನು ಅನ್ನುವಂತಹ ಭಾವ
ನಮ್ಮಲ್ಲಿ ನುಸುಳದಂತೆ ನೋಡ್ಕೊಳ್ಬೇಕು. ಈ ಆತ್ಮ ಸಂಭಾವನಾ ಅನ್ನೋದು ವಿಪರೀತ ಆದಷ್ಟು ಏನಾಗತ್ತೆ, ಈ ತರಹದ ಸಮಸ್ಯೆಗಳಾಗತ್ತೆ. ಆತ್ಮ ಸಂಭಾವನಾಯುಕ್ತಾ ಸ್ತಬ್ಧ ದರ್ಪತಮನ್ವಿತಾ ಪ್ರಣಾಮಂತು ನ ಕುರುವಂತಿ ಗುರುಣಾಮಪಿ ಪಾಮರಾಹ. ಎಂಥವ್ರಿಗೂ ನಮಸ್ಕಾರ ಮಾಡಲ್ಲ. ಯಾಕೆ ನಮಸ್ಕಾರ ಮಾಡಬೇಕು? 2 ಕಾಲು 2 ಕೈ 1 ತಲೆ ನಮ್ಮ ಥರನೇ ಅವನಿಗೂ ಇದೆ, ಯಾಕೆ ನಮಸ್ಕಾರ ಮಾಡಬೇಕು ಅಂತ ಕೇಳ್ತಾರೋ. ಗುರುಗಳಿಗೆ ನಮಸ್ಕಾರ ಮಾಡಲ್ಲ. ಗುರುಗಳು ಅಂದರೆ ತಂದೆ ತಾಯಿಗಳು. ಗುರು ಅಂತಂದ್ರೆ ಇಲ್ಲಿ ಏನೋ ವೇದಾಂತ ವಿದ್ಯೆ ಹೇಳ್ಕೊಟ್ಟವನು ಅಂತ ಅನ್ಕೊಳ್ಬೇಡಿ, ಅಲ್ಲಿಂದ ಚುರು. ಇನ್ನು ತಂದೆ ತಾಯಿಗಳಿಗೆ ಮಹಾಗುರು ಅಂತ ಕರೀತಾರೆ, ಅಲ್ಲಿಂದ ಚೂರು. ಯಾಕೆ ನಮಸ್ಕಾರ ಮಾಡಬೇಕು ನಾನು? ಸಮಾನತೆ ಕೆಲವರು ಹೇಳಲ್ಲ ಅಷ್ಟೇ, ಆದ್ರೆ ಅದೇ ಭಾವ ಇರುತ್ತೆ. ಯಾಕೆ ನಮಸ್ಕಾರ ಮಾಡಬೇಕು? ಯೇ ಸ್ವಧರ್ಮಾರ್ಪಣಂ ಕಾರ್ಯಂ ಅತಿಮಾನಾನ್ನ ಕುರ್ವತೆ. ಇನ್ನು ವಿನೀತರಾಗಿ ಕೆಲಸ ಮಾಡೋಲ್ಲ. ವಿನೀತರಾಗಿ ಯಾಕೆ ಕೆಲಸ ಮಾಡೋಲ್ಲ ಅಂತ ಹೇಳಿದ್ರೆ, ಅತಿಮಾನಾತ್ ತಮ್ಮ ಧರ್ಮದ ಅರ್ಪಣೆ ಮಾಡೋಲ್ಲ. ಯಾಕೆ ನಿಮ್ಮನ್ನು ನೀವು ಅರ್ಪಿಸಿಕೊಳ್ಳಲಿಕ್ಕೆ ಹಿಂಜರಿತಾ ಇದ್ದೀರಾ? ಯಾಕೆ? ಅರ್ಪಣೆ ಅಂತಂದ್ರೆ ನಮಸ್ಕಾರ. ನಮಸ್ಕಾರ ಅನ್ನೋದು ಅರ್ಪಣೆ ಪೂರ್ತಿ. ಉತ್ತಮಾಂಗ ಅಂತ ತಲೆಯನ್ನು ಕರೀತಾರೆ. ಆ ತಲೆಯನ್ನು ಬಾಗಿಸೋದು ಅದು ಬಹಳ ಎತ್ತರವಾದ ಆತ್ಮಸಮರ್ಪಣೆ, ಫಸ್ಟ್ ಲೆವೆಲಲ್ಲಿ. ಆಮೇಲೆ ಎಲ್ಲವೂ ಅವನದ್ದು ಅಂತ ಭಾವನೆಯಿಂದಲೂ ಮಾಡೋದು. ಫಸ್ಟ್ ದೈಹಿಕವಾಗಿ, ಆಮೇಲೆ ಮಾನಸಿಕವಾಗಿ, ಆಮೇಲೆ ನಾನು ದಾಸನಿದ್ದೇನೆ ಅಂತ ಹೇಳಿ ದೇವರಲ್ಲಿ ಅರ್ಪಣೆ ಮಾಡಿಕೊಳ್ಳೋದು. ಇದನ್ನು ಯಾಕೆ ಅವರು ಒಪ್ಪಲ್ಲ? ಸಾಮಾನ್ಯವಾಗಿ ಮಧ್ವರನ್ನು ಒಪ್ಪಲಿಕ್ಕೆ ಇದೇ ಸಮಸ್ಯೆಗಳು. ಯಾರೋ ದಾಸ ಅಂತೆ, ಅದ್ರ ಬದಲು ಕಾಣದ ದೇವರನ್ನ ನಾನೇ ಅಂತ ಅಂದ್ಕೊಂಡ್ರೆ ತೊಂದರೆ ಇಲ್ಲ, ಕಾಣದ ದೇವರಿಗೆ ನಾನು ದಾಸ ಅಂತ ಅಂದ್ಕೊಳ್ಳೋದು ಪ್ರಾಬ್ಲಮ್ಮು, ಅದು ಬುದ್ಧಿ ಇಲ್ಲದೆ ಇರೋದು ಅಂತ ಬರೋದು ಅಲ್ಲಿಗೆ. ಆಚಾರ್ಯರನ್ನ ಯಾಕೆ ಒಪ್ಪಿಕೊಳ್ಳೋಲ್ಲ ಅಂತ ಹೇಳಿದ್ರೆ, ಎಲ್ಲರೂ ದಾಸರು ಅಂತ ಹೇಳ್ತಾರೆ ಅವರು. ನಾನು ಯಾಕೆ ಇನ್ನೊಬ್ಬರು ದಾಸ ಆಗಬೇಕು, ಇದು ಒಳಗಡೆ ಇರುತ್ತೆ. ಅದನ್ನು ಅವನು ಕವರ್ ಮಾಡೋದು ಮಾತ್ರ ಬೇರೆ ತರಹ ಮಾಡ್ತಾನೆ. ಅವ್ರದ್ದು ಇಂಟೆಲೆಕ್ಚುವಲ್ ಅಲ್ಲ ಅದು ಅನ್ನೋಲ್ಲಿ ಬರ್ತಾನೆ. ಪರಾನ್ ಸನ್ನಾಮಯಂತೇವ ಆತ್ಮನಾತ್ಮನಿಯೇ ಬಲಾತ್. ಬೇರೊಬ್ಬರನ್ನ ತಮಗೆ ಬಾಗಿಸಿಕೊಳ್ತಾರೆ. ಇವ್ರು ಬೇರೆಯವ್ರಿಗೆ ಬಾಗಲ್ಲ, ಬೇರೆಯವ್ರು ಇವ್ರಿಗೆ ಬಾಗಬೇಕು ಅಂತ ಅಂತಾರೆ. ವೃದ್ಧಿಯೋಗಾತ್ ಪರಾನ್ ನಿತ್ಯಮವಮನ್ಯಂತಿ ಮಾನವಾನ್. ತಮಗೆ ಸಂಪತ್ತಿದೆ ಅಂತ ಬೇರೆಯವರನ್ನ ಅವಮಾನ ಮಾಡ್ತಾರೆ, ಮದ್ಯಪಾನ ಮಾಡ್ತಾರೆ. ಸರ್ವಭಕ್ಷರು, ಪರುಷಾಹ ವರಟರು, ಕಟುಕರು. ಏವಂ ಯುಕ್ತ ಸಮಾಚಾರಾ ದಂಡಿತಾಯ ಮಚಾತನೈ. ಹೀಗೆ ಇದ್ದವರು ಸತ್ತ ಮೇಲೆ ನರಕದಲ್ಲಿ ಅನೇಕ ಸಮಸ್ಯೆಗಳನ್ನು ಅನುಭವಿಸಿ ಆಮೇಲೆ ಮನುಷ್ಯರಾಗಿ ಈ ಚಂಡಾಲರಾಗ್ತಾರೆ. ಅಲ್ಲಿ ಎಲ್ಲರ ಮಲಕರ್ಮ ಪರೇಶಾಂ ಮುಂದನ ಪರಾಹ ಭವಂತೇವ ಹಿ ಮಾನಿನಃ. ಆತ್ಮದ ಸಂಸ್ಕಾರ ಅಂತನ್ನೋದು ಅವರ ನಡೆಯಲ್ಲಿ ಕಾಣುತ್ತೆ. ಕೇವಲ ಮಾನಸಿಕವಾದ ಸಂಸ್ಕಾರ ಅಂತನ್ನೋದು ಹೀಗೆಲ್ಲ ಮಾಡಿಸುತ್ತೆ. ಅದಕ್ಕೆ ಮನವ ಶೋಧಿಸಬೇಕು ಅಂತ ಹೇಳಿದ್ದ ಹಾಗೆ. ಯಾಕೆ ನಾನು ಈ ಪ್ರಶ್ನೆ ಮಾಡ್ತಾ ಇದ್ದೇನೆ, ನನ್ನಲ್ಲಿ ಯಾಕೆ ಈ ಪ್ರಶ್ನೆ ಮೂಡ್ತಾ ಇದೆ, ಇದು ಕಾರಣವಾ ಅದು ಕಾರಣವಾ ಅಂತ ನಮ್ಮನ್ನೇ ನಾವು ಸ್ಕ್ರೂಟಿನಿ ಮಾಡಿಕೊಳ್ಬೇಕು. ಅದರಿಂದಾಗಿ ಪ್ರಶ್ನೆ ಮಾಡೋದು ದೊಡ್ಡದಲ್ಲ, ಪ್ರಶ್ನೆ ಯಾರು ಬೇಕಾದರೂ ಮಾಡಬಹುದು. ಎಚ್ ನರಸಿಂಹಯ್ಯ ಹೇಳ್ತಾ ಇದ್ದಾರೆ, ಯಾರು ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು. ಪ್ರಶ್ನೆ ಮಾಡ್ಲಿಕ್ಕೆ ಕಲಿಸೋದು, ಪ್ರಶ್ನೆ ಮಾಡ್ಲಿಕ್ಕೆ ಕಲಿಸೋದೇ ಬೇಕಾಗಿಲ್ಲ, ಯಾರು ಮಾಡ್ತಾರೆ. ಈ ಪ್ರಶ್ನೆ ಯಾಕೆ ಮೂಡ್ತಾ ಇದೆ, ನನ್ನಲ್ಲಿ ಯಾವ ಮನೋಭಾವ ಇರೋದ್ರಿಂದ ಈ ಪ್ರಶ್ನೆ ಮೂಡ್ತಾ ಇದೆ ಅನ್ನೋದು ಬೇಕು. ಅದರಿಂದ ಕುವೃತ್ತಿಮುಪಜೀವಂತಿ ಭೂತ್ವಾ ತೇ ರಜಕಾದಯ ಪುರಾತಿಮಾನ ದೋಷಾತ್ತು ಭುಂಜತೆ ಸುಕೃತಂ ಫಲಂ. ಹೀಗೆಲ್ಲ ಇದ್ದವರು ಏನು ಮಾಡ್ತಾರೆ, ರಜಕರಾಗಿ ಕೆಲಸ ಮಾಡ್ತಾರೆ. ಬೇರೆಯವರ ಕೊಳೆಯನ್ನು ತೊಳೆಯುವ ಕೆಲಸ. ಆ ಕೆಲಸ ಕೊಟ್ಟಿರೋದು ಕಲೀಲಿ ಅಂತ. ಬೇರೆಯವರ ಬಟ್ಟೆಯನ್ನು ತೊಳೆಯುವಂತಹ ಕೆಲಸ ಯಾಕೆ ಬರುತ್ತೆ, ಹಿಂದೆ ಹಾಗಿರುತ್ತೆ. ಸಾಮಾನ್ಯ ಇದು, ಪೂರ್ತಿ ಇದಲ್ಲ. ಹಾಗಾದರೆ ನಾನು ಹೀಗಾಗಿದ್ದೇನೆ,
ಅದರಿಂದಾಗಿ ನನ್ನ ಹಿಂದಿನ ಪಾಪ ಹೀಗಿದೆಯಾ ಅಂತಂದ್ರೆ ನಾವು ಹೇಳಿ ಗೊತ್ತಿಲ್ಲ ನಮಗೆ. ಜನರಲ್ ವಿಶೇಷವಾದ್ದು ಏನೇನಿರುತ್ತೆ ನಮಗೆ ಗೊತ್ತಿಲ್ಲ. ಅದೇ ನಾನು ಹೇಳಿದ್ನಲ್ಲ, ಇದು ಯಾಕೆ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ನಮ್ಮಲ್ಲಿ ವಿನಯ ಬರಲಿಕ್ಕೆ ಮಾತ್ರ, ಮತ್ತು ಕರ್ಮಕ್ಕೊಂದು ಫಲ ಇದೆ, ಕೆಟ್ಟ ಕೆಲಸ ಮಾಡಬಾರದು. ಅಷ್ಟನ್ನು ನಾವು ತಿಳ್ಕೊಳ್ಳಿಕ್ಕೆ ಇದನ್ನು ಓದಬೇಕೇ ವಿನಃ ಅದು ತಿಳ್ಕೊಂಡೆ ನಾನು ಸರ್ವಜ್ಞ, ಅದರಿಂದಾಗಿ ನಿಮ್ಮಲ್ಲಿ ನೀವೇನೋ ನಾಳೆ ತಲೆನೋವು ಅಂತ ಬಂದ್ರಿ, ಅದಕ್ಕೆ ನೀವು ಅವತ್ತು ತಲೆಗೆ ಒದ್ದಿದ್ರಿ ಅಂತ ಹೇಳೋದು ಆಗಲ್ಲ. ಅದು ಆಗಲ್ಲ, ನಾವು ಮಾಡಬಾರದು ಅದನ್ನು. ನನಿಂದೇನ್ನಾತಿ ಕುಪ್ಪೇತ ಭುಂಜತೆ ಸುಕೃತಂ ಫಲಂ. ಹಾಗಿರಬೇಕಾದ್ರೆ ಅದನ್ನೇ ಹೇಳ್ತಾರೆ, ತಾನವಸ್ಥಾಪ್ಯ ಕೃಪಣಾನ್ ಚಂಡಾಲಾನಪಿ ಬುದ್ಧಿಮಾನ್. ಹೀಗಾಗಿ ಈಗ ದುರ್ಗತಿಯಲ್ಲಿರುವವರನ್ನು ನಿಲ್ಲಿಸಿ ಬೈಬಾರದು. ನನಿಂದೇತ್, ಅವ್ರನ್ನ ಬೈಬಾರದು. ನಾತಿ ಕುಪ್ಪೇತ, ಕೋಪಕ್ಕೊಳಗಾಗಬಾರದು. ಯಾಕಂದ್ರೆ ಅವ್ರ ಫಲವನ್ನು ಅನುಭವಿಸ್ತಾ ಇದ್ದಾರೆ. ಹಾಗ ನಾವು ಹೇಳಬಾರದು ಅದನ್ನು. ಇವಾಗ ಶಾಲೆಯಲ್ಲಿ ಟೀಚರು ತಪ್ಪು ಮಾಡಿದವನು ಗದರಿಸ್ತಾ ಇರ್ತಾರೆ, ಇವನ್ ಪಕ್ಕದಲ್ಲಿದ್ದವನು ಒಗ್ಗರಣೆ ಸೇರಿಸಬಾರ್ದು, ಅವನಿಗೂ ಏಟ್ ಬೀಳುತ್ತೆ. ನಾವೆಲ್ಲ ಹಾಗೆ. ಈಗ ಇನ್ನೂ ಒಂದು ತಿಳ್ಕೊಳ್ಬೇಕು ಅಂದ್ರೆ, ಬ್ರಾಹ್ಮಣರಿಗೆ ಇರುವಷ್ಟು ಕಟ್ಟುಪಾಡುಗಳು ಯಾರಿಗೂ ಇಲ್ಲ. ಅದು ಕಾಣಿಸ್ತಾ ಇಲ್ಲ ಯಾರಿಗೂ. ಒಬ್ಬ ಬ್ರಾಹ್ಮಣನಿಗೆ ಇರುವಷ್ಟು ಕಟ್ಟುಪಾಡು ಯಾರಿಗೂ ಇಲ್ಲ. ಯಾಕಷ್ಟು ಕಟ್ಟುಪಾಡು ಇಟ್ಕೊಳ್ಳೋದು? ಅವನು ಬೇರೆಯವ್ರ ಥರನೇ ಅವನು ದೇವರ ಅಣತ. ಅವನೇನು ದೇವರನ್ನು ಸೃಷ್ಟಿ ಮಾಡಲಿಲ್ಲ, ಅವನೇನು ಧರ್ಮಶಾಸ್ತ್ರ ಸೃಷ್ಟಿ ಮಾಡಲಿಲ್ಲ, ಅವನು ಬೇರೆಯವ್ರ ಥರನೇ ಬಂದಿದ್ದಾನೆ. ಎಲ್ಲರಿಗೂ ಕೆಲವೊಂದು ವಿಶೇಷ ಸೌಲಭ್ಯಗಳಿದೆ, ಕೆಲವೊಂದು ಸಮಸ್ಯೆಗಳಿದೆ, ಎಲ್ಲರಿಗೂ ಇದೆ. ಇವಾಗ ಅವರವ್ರ ಕ್ಷೇತ್ರದಲ್ಲಿ ಶ್ರೀಸಾಮಾನ್ಯರು, ನಾನು ಸಾಫ್ಟ್ವೇರ್ ಕ್ಷೇತ್ರಕ್ಕೆ ಬಂದಾಗ ಶ್ರೀಸಾಮಾನ್ಯ, ನನಗೆ ಅರ್ಥ ಆಗೋ ಹಾಗೆ ಹೇಳಿ ಅಂತೇನೆ. ವ್ಯಾಕರಣಕ್ಕೆ ಬಂದಾಗ ಈ ಸಾಫ್ಟ್ವೇರ್ ಇಂಜಿನಿಯರ್ ಶ್ರೀಸಾಮಾನ್ಯ, ನನಗೆ ಅರ್ಥ ಆಗೋ ಹಾಗೆ ಹೇಳಿ, ಸಿಂಪಲ್ ಆಗಿ ಹೇಳಿ ಅಂತಾರೆ. ಎಲ್ಲರಿಗೂ ಒಂದು ಕ್ಷೇತ್ರದಲ್ಲಿ ಎಕ್ಸ್ಪರ್ಟೈಸ್ ಇರುತ್ತೆ, ಇನ್ನೊಂದು ಕ್ಷೇತ್ರದಲ್ಲಿ ಅವರು ಸಾಮಾನ್ಯರು. ಅದನ್ನು ತಿಳಿಬೇಕು. ಹಾಗೆ ಇದು ಕೂಡ, ನೀವು ಬದುಕಬೇಕಾದ್ರೆ ನಿಮಗೊಂದು ಸೌಲಭ್ಯ ಇದೆ, ನಿಮಗೆ ಈ ಕರ್ತವ್ಯಗಳು ಇದೆ, ಹಾಗೆಲ್ಲರಿಗೂ ಇದೆ. ಅದರಿಂದಾಗಿ ನಿಜವಾಗಿ ಧರ್ಮಶಾಸ್ತ್ರ ಸಮಾನವಾಗಿ ಟ್ರೀಟ್ ಮಾಡಿದೆ. ಯಾರ್ಯಾರಿಗೆ ಏನೇನು ಬೇಕೋ ಅದನ್ನು ಹೇಳಿದೆ. ಆಮೇಲೆ ಅಲ್ಲಿಯೂ ಇದೆ, ಯಾರು ಬೇರೆ ಇದರಲ್ಲಿ ಇದ್ದು, ಬೇರೆ ಜಾತಿಯಲ್ಲಿ ಇದ್ದು ಈ ವೇದದ ಕಡೆ ಆಕೃಷ್ಟರಾಗ್ತಾರೆ, ಅವರನ್ನು ಬೆಳೆಸಬೇಕು ಅಂತ ಮಧ್ವಾಚಾರ್ಯರು ಹೇಳಿದ್ದಾರೆ. ಗೀತಾ ತಾತ್ಪರ್ಯದ 18ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ, ಅವರನ್ನು ಬೆಳೆಸಬೇಕು ನೀವು ಅಂತ ಹೇಳಿದ್ದಾರೆ. ಭಗವನ್ಮಾನು ಚಾಕ್ಯೇಚಿತ್ ಆಶಾಪಾಶ ಶತೈರ್ಯುತಾ ಪರೇಶಾಂ ದ್ವಾರಿ ತಿಷ್ಠಂತಿ ಪ್ರತಿಷಿದ್ಧ ಪ್ರವೇಶನೇ. ಆಗ ಉಮಾದೇವಿ ಮತ್ತೆ ಕೇಳ್ತಾಳೆ, ಆಯಿತು, ಬೇರೆಯವ್ರನ್ನ ನಿಂದನೆ ಮಾಡಬಾರದು, ಈ ತರಹ ತಪ್ಪು ಮಾಡಿದವ್ರಿಗೆ ಈ ತರಹ ಶಿಕ್ಷೆ ಆಗತ್ತೆ. ಈ ಶಾಸ್ತ್ರವನ್ನು ಓದಿಯೋ ಕೇಳಿಯೋ ಬೇರೆಯವರನ್ನ ಕಮೆಂಟ್ ಮಾಡಬಾರದು. ಅರ್ಥ ಆಯ್ತು ನನಗೆ. ಇನ್ನು ಬೇರೆ ಏನು ಅಂತ ಹೇಳಿದ್ರೆ, ಬೇರೆಯವರ ಬಾಗಿಲು ಕಾಯುವಂತಹ ದೌರ್ಭಾಗ್ಯ ಯಾಕೆ ಬರುತ್ತೆ? ದ್ರಷ್ಟುಂ ಜ್ಞಾಪಯಿತುಂ ಚೈವ ನಲಭಂತೆ ಚ ಯತ್ನತಃ. ಅವರು ನೋಡಲಿಕ್ಕೆ ಬೆಳಗ್ಗಿನಿಂದ ಕಾಯ್ಕೊಂಡಿರ್ತಾರೆ, ರಾತ್ರಿಯೇ ಬಂದು ಕಾಯ್ಕೊಂಡ್ಬಿಟ್ಟಿರ್ತಾರೆ. ಮಂತ್ರಿಗಳ ಮನೆಗೆ, ಈಗ ನಟರ ಮನೆಗೆ ಬೆಳಗ್ಗೆನೆ ಬಂದು, ಏನು ಅವನು 2 ಸೆಕೆಂಡ್ ಕೂಡ ಸಿಗಲ್ಲ ಅವನು. ದ್ರಷ್ಟುಂ. ಆಮೇಲೆ ಜ್ಞಾಪಯಿತುಂ ಚೈವ, ನಾನ್ಯಾರು ಅಂತ ಹೇಳ್ಕೊಳ್ತಾ ಇರ್ತಾರೆ. ಅವನಿಗೆ ಎಲ್ಲೋ ನೋಡಿದ್ದೀನಿ ನೆನಪಾಗ್ತಾ ಇರಲ್ಲ. ನೆನಪಾದರೂ ಕೂಡ ತನ್ನ ಡಿಗ್ನಿಟಿಯನ್ನು ಹೇಳ್ಕೊಳ್ಳಿಕ್ಕೆ ನೆನಪಾಗ್ತಾ ಇಲ್ಲ ಅಂತಾನೆ. ಹೊಸದಾಗಿ ಕೇಳ್ತಾನೆ, ಯಾಕೆ ಈ ದೌರ್ಭಾಗ್ಯ? ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಬೇಕು ಅವ್ರ ಮುಂದೆ.
ನೋಡಿ ಸ್ವಾಮಿ, ಅವತ್ತು ಅದೋ ಅಲ್ಲಿ ಸಿಕ್ಕಿದ್ನಲ್ಲ, ಆ ಊರಲ್ಲಿ ನೀವು ಬಂದಿದ್ರಿ, ನಿಮಗೆ ಇದು ಕೊಟ್ಟಿದ್ದೆ, ಏನು ನಮ್ಮ ಅಪ್ಲಿಕೇಶನ್ ಕೊಟ್ಟಿದ್ದೆ, ಆ ಕೆಲಸದ್ದು ಏನಾಯಿತು? ಯಾಕೆ ಈ ದೌರ್ಭಾಗ್ಯ ಯಾಕೆ ಬರುತ್ತೆ? ಕೇನ ಕರ್ಮ ವಿಪಾಕೇನ ಯೇ ಪುರಾಮಾನುಚಾ ದೇವಿ ಐಶ್ವರ್ಯಸ್ಥಾನ ಸಂಯುತಾ ಸಂವಾದಂತು ನ ಕುರ್ವಂತಿ ಪರೈರೈಶ್ವರ್ಯ ಮೋಹಿತಾ. ಯಾರು ಐಶ್ವರ್ಯದಿಂದ ಮೋಹಿತರಾಗಿ ಬೇರೆಯವರೊಡನೆ ಮಾತಾಡಲ್ಲ. ದ್ವಾರಾಣಿ ನ ದದತ್ಯೇವ, ಬಾಗಿಲೇ ತೆಗೆಯೋದಿಲ್ಲ, ಬಾಗಿಲು ತೆಗೆಯಲ್ಲ, ನೀವು ಬಂದು ಮಾತಾಡಿಸ್ಬಿಟ್ರೆ ಅಂತ. ಅವಸ್ಥಾ ಮೋಹ ಸಂಯುಕ್ತಾ ಸ್ವಾರ್ಥ ಮಾತ್ರ ಪರಾಯಣಾ, ಬೇರೆಯವರನ್ನು ಆಧರಿಸೋದಿಲ್ಲ, ಮನೆ ಒಳಗಡೆ ಕರೆಯೋದಿಲ್ಲ. ಸರ್ವಭೋಗಯುತಾವಾಪಿ ಸರ್ವೇಷಾಂ ನಿಷ್ಫಲಾಭೃತಂ ಅಪಿ ಶಪ್ತಾನ ಕುರ್ಯುಸ್ತೆ ಪರಾನುಗ್ರಹ ಕಾರಣಾತ್. ಬೇರೆಯವರಿಗೆ ಉಪಯೋಗ ಆಗತ್ತೆ ಅಂತ ಹೇಳಿ ಹಠ ಮಾಡಿದ್ರೂ ಕೂಡ ಒಳ್ಳೇದು ಮಾಡಲ್ಲ. ನಿರ್ದಯಾಶ್ಚೈವ ನಿರ್ದ್ವಾರಾ ಭೋಗೈಶ್ವರ್ಯ ಗತಿಂ ಪ್ರತಿ. ನಿರ್ದಯರಾಗಿರ್ತಾರೆ, ಅವ್ರು ಭೋಗ ಆಗಬೇಕು ಅವ್ರಿಗೆ, ಅದಕ್ಕೆ ತೊಡಗಿರ್ತಾರೆ. ಇಂಥವರು ಸತ್ತ ಮೇಲೆ ಯಮನ ಲೋಕದಲ್ಲಿ ಶಿಕ್ಷೆಯನ್ನು ಅನುಭವಿಸಿ ಬಂದು ಈ ತರಹ ಎಲ್ಲ ಮಾಡ್ತಾರೆ, ಈ ತರಹ ಅನುಭವಿಸ್ತಾರೆ. ಅವರು ಏನು ಮಾಡ್ತಾರೆ, ತಮ್ಮ ಕೆಲಸ ಆಗಬೇಕು ಅಂತ ಹೇಳಿ ರಾಜ್ಞಾಂ ವಾ ರಾಜಮಾತ್ರಾಣಾಂ ದ್ವಾರಿ ತಿಷ್ಠಂತಿ ವಾರಿತಾ, ರಾಜರ ದ್ವಾರದಲ್ಲಿ ನಿಲ್ತಾರೆ. ರಾಜಮಾತ್ರರು ಅಂದರೆ ರಾಜರ ಅಧಿಕಾರಿಗಳು, ಮಂತ್ರಿಗಳು, ಸೇನಾಧಿಪತಿ, ಭಂಡಾರಾಧ್ಯಕ್ಷ, ಧನಾಧ್ಯಕ್ಷ, ಕುಪ್ಯಾಧ್ಯಕ್ಷ, ಎಲ್ಲ ಗಣಾಧ್ಯಕ್ಷ, ಇವರೆಲ್ಲರ ಬಾಗಿಲಲ್ಲಿ ನಿಂತಿರ್ತಾರೆ. ಭಗವನ್ಮಾನುಚಾಕ್ಯೇಚಿತ್ ಮನುಷ್ಯೇಷು ಬಹುಷ್ವಪಿ ಸಹಸಾ ನಷ್ಟತರವಸ್ವಾಹ ನಷ್ಟಕೋಚ ಪರಿಚ್ಛದಾಹ. ಆಗ ಪಾರ್ವತಿ ಕೇಳ್ತಾಳೆ, ಸ್ವಾಮಿ ನೀವು ಹೇಳಿದ ಅರ್ಥ ಆಯಿತು, ಇನ್ನೊಂದು ಪ್ರಶ್ನೆ ಇದೆ. ಏನು? ಕೆಲವೊಬ್ಬರು ಆರಂಭದಲ್ಲಿ ಚೆನ್ನಾಗಿರ್ತಾರೆ, ಆಮೇಲೆ ಹೋಗ್ತಾ 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 ನಷ್ಟ ಸರ್ವಸ್ವ ಎಲ್ಲ ಕಳ್ಕೊಂಡ್ಬಿಡ್ತಾರೆ, ಎಲ್ಲ ಕಳ್ಕೋತಾರೆ. ಅವ್ರ ಹಣ ಹೋಗುತ್ತೆ, ಮನೆ ಹೋಗುತ್ತೆ. ರಾಜ ಚೋರೋದಕಾದಿಭಿ, ರಾಜರ ಸಮಸ್ಯೆ, ಕಳ್ಳರ ಸಮಸ್ಯೆ, ನೀರು ಮೊದಲಾದವುಗಳು ಉಕ್ಕೇರಿ ಒಂದು ನ್ಯಾಚುರಲ್ ಡಿಸಾಸ್ಟರ್ನಿಂದ ಎಷ್ಟೋ ಜನ ಎಲ್ಲ ಕಳ್ಕೊಂಡ್ಬಿಡ್ತಾರೆ. ಯಾಕೆ ಇದು? ಅವ್ರು ಏನು ಮಾಡಿದ್ರು ತಪ್ಪು? ಪರೇಶಾಂ ವೃತ್ತಿನಾಚಂತು ಕುರುವತೆ ದ್ವೇಷಲೋಭತಃ. ಅದಕ್ಕೆ ಸದಾಶಿವ ಹೇಳ್ತಾನೆ, ಬೇರೆಯವರ ಬದುಕನ್ನು ನಾಶ ಮಾಡಿರ್ತಾರೆ ಅವರು. ಮೊದಲು ಅವರಿಗೆ ಪ್ರವಾಹ ಬಂದು ಸಮಸ್ಯೆ ಆಗುವುದು, ಇವೆಲ್ಲ ಆಗತ್ತೆ. ಉತ್ಕೋಚನ ಪರಾಶ್ಚೈವ ಪಿಶುನಾಶ್ಚ ತಥಾವಿಧಾಹ. ಲಂಚ ತಗೊಳ್ತಾರೆ. ಪಿಶುನಾಹ, ಬೇರೆಯವರಿಗೆ ಚಾಡಿ ಹೇಳ್ತಾರೆ, ಬೇರೆಯವರ ದ್ರವ್ಯವನ್ನು ಅಪಹಾರ ಮಾಡುತ್ತಾರೆ. ಚೌರ್ಯದಿಂದ ಎಲ್ಲರನ್ನ ಕಂಗೆಡಿಸ್ತಾರೆ. ನಿರ್ದಯಾ, ದಯ ಇಲ್ಲದವರು, ಬೇರೆಯವರ ವೃತ್ತಿಯನ್ನು ನಾಶ ಮಾಡಿದವರು, ನಾಸ್ತಿಕರು, ಅನೃತಭೂಯಿಷ್ಠರು, ಈ ರೀತಿಯಾದವರು ಅವರೇನು ಮಾಡ್ತಾರೆ, ಮನುಷ್ಯ ಲೋಕವನ್ನು ಹೊಂದಿ ಈ ರೀತಿ ಹೇಳುತ್ತಾರೆ. ನಾಶಂ ವಿನಾಶಂ ದ್ರವ್ಯಾಣಾಂ ಉಪಘಾತಂಚ ಸರ್ವಶಃ. ಇದು ಭಗವನ್ ಮಾನುಚಾಕ್ಯೇಚಿತ್ ಬಾಂಧವೈ ಸಹಸಾ ಪೃಥಕ್ ಕಾರಣಾದೇವ ಸಹಸಾ ಸರ್ವೇಚಾಂ ಪ್ರಾಣನಾಚನಂ. ಅದಕ್ಕೆ ಪಾರ್ವತಿ ಕೇಳ್ತಾಳೆ, ಪೂಜ್ಯರೇ, ಕೆಲವರು ಮನುಷ್ಯರು ಬಂಧುಗಳ ಜೊತೆಗೆ ಸತ್ತೋಗ್ತಾರೆ,
ಯಾವುದೋ ಒಂದು ಕಾರಣದಿಂದ ಒಟ್ಟಿಗೆ ಸತ್ತು ಹೋಗ್ತಾ ಇರ್ತಾರೆ. ಶಸ್ತ್ರದಿಂದಲೋ ಬೇರೆ ಯಾವುದರಿಂದಲೋ ಸಾಮೂಹಿಕವಾಗಿ ಸಾಯ್ತಾರೆ. ಯಾಕೆ? ಅದಕ್ಕೆ ಅವರು ಹೇಳ್ತಾರೆ, ನಿರ್ದಯ ಪ್ರಾಣಿ ಹಿಂಸಾಯಾಮ್, ಪ್ರಾಣಿ ಹಿಂಸೆಯಲ್ಲಿ ನಿರ್ದಯವಾಗಿ ಯಾರು ತೊಡಗಿರ್ತಾರೆ, ಪ್ರಾಣಿಗಳನ್ನು ಯಾರು ಆನಂದ ಪಟ್ಕೊಂಡು ಕೊಲ್ತಾ ಇರ್ತಾರೆ, ನಾಸ್ತಿಕರಾಗಿ ಡಿಗ್ನಿಟಿ ಅಂತ ಹೇಳಿ ಯಾರು ಮಾಂಸವನ್ನು ಉಣ್ಣುತ್ತಾ ಇರ್ತಾರೆ, ಅವರು ಕಾಲಧರ್ಮವನ್ನು ಹೊಂದಿದ ಮೇಲೆ ಹೀಗಾಗತ್ತೆ. ಆಮೇಲೆ ತಿರ್ಯಗ್ಯೋನಿಯನ್ನು ಹೊಂದುತ್ತಾರೆ, ಆಮೇಲೆ ಮಾನುಷ ಲೋಕವನ್ನು ಹೊಂದಿ ಈ ತರಹ ಬೇರೆಯವರಿಂದ ಸಾಯ್ತಾರೆ, ದುಷ್ಕರ್ಮಿಗಳಿಂದ ಸಾಯ್ತಾರೆ ಸಾಮೂಹಿಕವಾಗಿ. ಭಗವನ್ಮಾನುಚಾಕ್ಯೇಚಿತ್ ರಾಜಭಿರ್ನೀತಿಕೋ ವಿದೈಹಿ ದಂಡ್ಯಂತೆ ಮಾನುಚೇ ಲೋಕೆ ಮಾನುಚಾಸ್ತರ್ವತೋ ಭಯಾಃ. ಕೆಲವರು ರಾಜರಿಂದ ವ್ಯರ್ಥವಾದ ಶಿಕ್ಷೆಗೊಳಗಾಗ್ತಾರೆ. ಯಾಕೆ ಇದು? ಯಾರು ಅಸುರರ ಪಕ್ಷದಲ್ಲಿ ಇರ್ತಾರೆ, ಕ್ರೂರವಾದ ದಂಡ ಹಾಗೂ ವಧವನ್ನು ಇಷ್ಟಪಡ್ತಾರೆ, ಯೇ ದಂಡಯಂತೆ ಅದಂಡ್ಯಾನಶ್ಚ, ಯಾರು ಶಿಕ್ಷೆಗೆ ಅರ್ಹರಲ್ಲ ಅವರಿಗೂ ಶಿಕ್ಷೆ ಕೊಡಿಸ್ತಾರೆ. ಈ ಕೋಪದಿಂದ ರಾಜರು ಸಣ್ಣದು ಸಮಸ್ಯೆ ಆದರೂ ಕೂಡ ದೊಡ್ಡ ಶಿಕ್ಷೆಯನ್ನು ಕೊಟ್ಟು ಬಿಡ್ತಾರೆ. ಹಿಂಸೆಯಿಂದ ಅಹಂಕಾರದಿಂದ ಹೊರಟಾಗಿ ನಡ್ಕೊಳ್ತಾರೆ, ಹೆಣ್ಣು ಮಕ್ಕಳನ್ನು ಕೊಲ್ತಾರೆ, ಪುರುಷರನ್ನು ಕೊಲ್ತಾರೆ, ತಂದೆ ತಾಯಿಗಳನ್ನು ಕೊಲ್ತಾರೆ, ಗುರುಗಳನ್ನು ಕೊಲ್ತಾರೆ. ಈ ಥರದವರು ಏನಿದ್ದಾರೆ ಅವರು ರಾಜರಿಂದ ವ್ಯರ್ಥವಾದ ಶಿಕ್ಷೆಗೆ, ಏನೂ ತಪ್ಪಿಲ್ಲದೆ ಶಿಕ್ಷೆ ಆಗೋಗುತ್ತೆ. ಆ ತಪ್ಪು ಈಗಿನದ್ದಲ್ಲ, ಆಗಿನದ್ದು. ನಮಗೀಗ ಏನು ಇಲ್ಲ ಅಂತ. ಅವಾಗ ಏನೇನಿರುತ್ತೆ ನಮಗೆ ಗೊತ್ತಿಲ್ಲ. ಕಿಮರ್ಥಂ ಮಾನುಚಾಲೋಕೆ ದಂಡ್ಯಂತೆ ಪೃಥಿವೀಶ್ವರೈ ಕೃತಾಪರಾಧಮುದ್ದಿಶ್ಯ ಹಂತಾ ಹರ್ತಾಯಮಿತ್ಯುತ. ಎಲ್ಲ ಮನುಷ್ಯರು ರಾಜರಿಂದ ಶಿಕ್ಷೆಗೊಳಗಾಗ್ತಾರೆ. ಅದೇ ರೀತಿ ಮಕ್ಕಳು ಬೇಕು ಅಂತ ಹೇಳಿ ಹೋಮ ಮಾಡ್ತಾರೆ, ಮಕ್ಕಳು ಬೇಕು ಅಂತ ಹೇಳಿ ಅನೇಕ ಪ್ರಯತ್ನಗಳನ್ನು ಪಡ್ತಾರೆ. ಅದರಿಂದ ಅವರಿಗೆ ಮಕ್ಕಳು ಆಗತ್ತೆ. ಏಕಕಾಲಕ್ಕೆ ಸುಖವನ್ನು ಅದೇ ಶರೀರದಿಂದ ಅನುಭವಿಸ್ತಾರೆ, ಅದೇ ಶರೀರದಿಂದ ದುಃಖವನ್ನು ಅನುಭವಿಸ್ತಾರೆ. ಇದ್ಯಾಕೆ ಬರುತ್ತೆ? ನಮಗೆ ದುಃಖ ಇದ್ರೆ ದುಃಖನೇ ಇರಲಿ, ಸುಖ ಇದ್ರೆ ಸುಖನೇ ಇರಲಿ, ದೇವರು ಯಾಕೆ ಎರಡನ್ನು ಮಿಶ್ರಣ ಮಾಡಿಕೊಡೋದು ಅಂತ ಒಂದು ಉತ್ತರ ಬೇರೆ ಕಡೆ ಹೇಳಿದ್ದಾರೆ. ದುಃಖವನ್ನೇ ಕೊಡ್ತಾ ಹೋದರೆ ತಡ್ಕೊಳ್ಳಿಕ್ಕಾಗಲ್ಲ, ಹೀಗಾಗಿ ಸುಖ ದುಃಖಗಳನ್ನು ಮಿಶ್ರಣ ಮಾಡಿ ದೇವರು ದಯೆಯಿಂದ ಕೊಡೋದು ಅಂತ. ಸ್ಥಾನೇ ಸಂಚಯಿತಂ ದೇವಿ ತತ್ವಂ ಶೃಣುತಮಾಹಿತ. ಅದಕ್ಕೆ ಸದಾಶಿವನ ಉತ್ತರ, ನಿನ್ನ ಸಂಶಯ ಯೋಗ್ಯವಾಗಿದೆ. ಸ್ಥಾನೆ ಅಂತ ಸಂಸ್ಕೃತದಲ್ಲಿ ಹೇಳಿದ್ರೆ ಯೋಗ್ಯ ಅಂತ ಅರ್ಥ, ಸರಿಯಾಗಿದೆ ಅಂತೇವಲ್ಲ, ನಿನ್ನ ಸಂಶಯ ಸರಿಯಾಗಿದೆ. ಕರ್ಮ ಮತ್ತು ಕರ್ಮಫಲ ಎರಡನ್ನೂ ಒಬ್ಬ ತಗೊಂಡು ಹೋಗ್ತಾನೆ. ಏತ್ವಯಾಭಿಹಿತಾ ದೇವಿ ಹಂತಾ ಹರ್ತಾಯಮಿತ್ಯಪಿ ಸರ್ವೇಷಾಂ ತತ್ಪೂರ್ವಕಂ ಕರ್ಮ ದಂಡ್ಯಂತೆ ಯತ್ರ ರಾಜಭಿಃ. ನೀನು ಹೇಳಿದೆಯಲ್ಲ, ಮೊದಲು ಕೊಲ್ತಾ ಇರ್ತಾನೆ, ಆಮೇಲೆ ಕೊಲ್ಲಲ್ಪಡ್ತಾನೆ. ಮೊದಲು ಕೊಲ್ತಾ ಇರ್ಬೇಕಾದ್ರೆ ಸುಖ, ಆಮೇಲೆ ಕೊಲ್ಲಲ್ಪಡುವಾಗ ದುಃಖ. ಈ ಎರಡು ಮಿಶ್ರಿತ. ದೇವಿ ಕರ್ಮ ಕೃತಂ ಚೈಷಾಂ ಹೇತುರ್ಭವತಿ ಶಾಸನೆ. ಈ ತರಹ ದೇವರು ಶಾಸನ ಮಾಡಿ ಕಳಿಸ್ಬೇಕಾದ್ರೆ ಅವ್ರ ಹಿಂದಣ ಕರ್ಮ ಕಾರಣ. ಇಹಲೋಕೆ ವ್ಯವಸ್ಥಾರ್ಥಂ ರಾಜಬಿರ್ದಂಡನಂ ಸ್ಮೃತಂ. ಈ ಲೋಕದಲ್ಲಿ ಅದು ಅಪೂರ್ಣ ದಂಡನೆ ಅನ್ನೋದು, ಒಂದು ವ್ಯವಸ್ಥೆಗಾಗಿ ಅಷ್ಟೇ. ಅದು ಇಹಲೋಕೆ ವ್ಯವಸ್ಥಾರ್ಥಂ ರಾಜಬಿರ್ದಂಡನಂ ಸ್ಮೃತಂ. ರಾಜರು ದಂಡನೆಯನ್ನು ಕೊಡೋದು ಒಂದು ವ್ಯವಸ್ಥೆ. ಏನು ವ್ಯವಸ್ಥೆ?
ಭಯ ಇರಲಿ ಅಂತ. ಯಾರು ಸಹಜವಾಗಿ ಶಿಷ್ಟರಿರ್ತಾರೆ ಅವರು ದುಷ್ಟ ಕಾರ್ಯಕ್ಕೆ ಹೆದರ್ಕೊಳ್ತಾ ಇರ್ತಾರೆ. ಸಹಜವಾಗಿ ಅವರಿಗೆ ಕೇಡು ಮಾಡಬೇಕು ಅಂತ ಅನ್ಸಲ್ಲ, ಏನು ಪ್ರಯತ್ನ ಪಡಲ್ಲ, ಸಹಜವಾಗಿರ್ತಾರೆ. ಇನ್ನು ಕೆಲವರಿಗೆ ಶಿಕ್ಷೆ ಇಲ್ಲದೆ ಹೋದರೆ ಒಂದು ಕೈ ನೋಡ್ಬಿಡೋಣ ಅಂತಿರುತ್ತೆ. ಆ ಶಿಕ್ಷೆ ಇರೋ ಕಾರಣಕ್ಕೆ ಹೆದರ್ತಾ ಇರ್ತಾರೆ. ಅಂಥವರಿಗೆ ವ್ಯವಸ್ಥೆಗಾಗಿ ರಾಜಭಿರ್ದಂಡನಂ ಕೃತಂ, ರಾಜರ ಮೂಲಕ ಒಂದು ದಂಡನೆಯನ್ನು ಇರಿಸಿದ್ದು. ಉದ್ವೇಜನಾರ್ಥಂ ಚೇಚಾಣಾಂ ಅಪರಾಧಂ ತಮುದ್ದಿಚನ್, ಶಿಕ್ಷೆ ಆಗುವವರನ್ನು ನೋಡಿ ಉಳಿದವರು ಹೆದರಬೇಕು. ಮಾಡುವ ಸಾಧ್ಯತೆ ಯಾರ್ದಿರುತ್ತೆ ಅವರು ಹೆದರಬೇಕು. ಆದ್ದರಿಂದ ಇದು ಎಲ್ಲ ತರಹದ ಒಂದು ಪ್ಯಾಕೇಜ್ ಅಂತಾರಲ್ಲ, ಆ ತರಹದ ವ್ಯವಸ್ಥೆ. ಸುಖ ದುಃಖ, ಕರ್ಮ ಅಕರ್ಮ ವಿಕರ್ಮ. ಕರ್ಮ ಅಂದರೆ ಕ್ರಿಯೆ, ವಿಕರ್ಮ ಅಂದರೆ ವಿರುದ್ಧವಾದ ಕ್ರಿಯೆ, ಅಕರ್ಮ ಅಂದರೆ ಕರ್ಮ ಮಾಡದೇ ಇರೋದು. ಈ ತರಹ ಮೂರು ಕೂಡ ಪ್ಯಾಕೇಜು. ಮೂರು ಕೂಡ ಮಾಡುವಕ್ಕೆ ಅವಕಾಶ ಕೊಟ್ಟು ದೇವರು ಕಳಿಸಿರ್ತಾನೆ. ಸಂಕಲ್ಪದಿಂದ ಮಾಡೋಲ್ಲ ಅಂತ ಅಂದ್ಕೊಳ್ತಾನಲ್ಲ ಅವನು ಒಳ್ಳೇದಾಗತ್ತೆ. ಸಂಕಲ್ಪಪೂರ್ವಕವಾಗಿ ಕೆಟ್ಟದ್ದು ಮಾಡಬೇಕು ಅಂತ ಆ ಅವಕಾಶವನ್ನು ಬಳಸ್ಕೋತಾನಲ್ಲ ಅವನು ಕೆಟ್ಟದು. ಯಾರು ಸಂಕಲ್ಪಪೂರ್ವಕವಾಗಿ ಮಾಡೋಲ್ಲ ನಾನು ಅಂತಾನಲ್ಲ ಅವನ ಸಂಕಲ್ಪ ಮತ್ತು ಅವನ ಕ್ರಿಯೆಯ ತೀವ್ರತೆಗೆ ಅನುಗುಣವಾಗಿ ಫಲ ಯಾವತ್ತೂ ಕೂಡ. ಇನ್ನೊಂದು ಪ್ರಶ್ನೆ ಇದೆ ಅಂತ ಅವಳು, ಏನು ಅಲ್ಲ, ದಂಡದಿಂದಲೇನೆ ಪಾಪನಾಶ ಆಗಬೇಕಾ? ಶಿಕ್ಷೆ ಕೊಡ್ಲೇಬೇಕೇನ್ರಿ? ಗೊತ್ತಿಲ್ಲದೆ ಮಾಡಿದ ಶಿಕ್ಷೆ ಕೊಡ್ಲೇಬೇಕಾ? ದಂಡೇ ನೈವ ಕೃತೇ ನೇಹ ಪಾಪನಾಶೋ ಭವೆನ್ನವ. ಹೌದು, ದಂಡ ಕೊಡಲೇಬೇಕು. ಯಾಕೆಂದರೆ ಮನುಷ್ಯ ಲೋಕದಲ್ಲಿ ಏನು ದಂಡ ಆಗತ್ತಲ್ಲ, ಯಮಲೋಕದಲ್ಲಿ ಆ ದಂಡ ಕಡಿಮೆ ಆಗತ್ತೆ. ಯಮಲೋಕೆ ನ ದಂಡ್ಯಂತೆ ತತ್ರತೆ ಯಮದಂಡನೈಹಿ. ಯಾರು ದಂಡಿತರಾಗೋದಿಲ್ಲ, ನಾವಿಲ್ಲಿ ತಪ್ಪಿಸ್ಕೊಳ್ತೇವೆ ಅಂತ ಖುಷಿಯಾಗಿರ್ತಾರೆ, ಅವ್ರಿಗೆ ಅಲ್ಲಿ 4 ಟೈಮ್ 10 ಟೈಮ್ಸ್ ದಂಡ. ತಾನ್ಯಮೋ ದಂಡಯತ್ಯೇವ ಸಹಿ ವೇದ ಕೃತಾಕೃತಂ. ಇವರಿಗೆ ಪೂರ್ಣ ಗೊತ್ತಿರೋದಿಲ್ಲ, ಆದರೆ ಅವರಿಗೆ ಪೂರ್ಣ ಗೊತ್ತಿಲ್ಲದೆ ಇರೋದೇ ಇಲ್ಲ. ರಾಜ ಯಮಶ್ಚ ಕುರ್ವಾತೆ ದಂಡ ಮಾತ್ರಂತು ಶೋಭನೆ. ರಾಜ ಆಗಲಿ ಯಮ ಆಗಲಿ ಇಬ್ಬರಲ್ಲೊಂದು ವ್ಯತ್ಯಾಸ ಇದೆ. ರಾಜ ಒಳ್ಳೆಯವ್ರಿಗೂ ಶಿಕ್ಷೆ ಕೊಡಬಹುದು, ಆದರೆ ಯಮ ಒಳ್ಳೆಯವ್ರಿಗೆ ಶಿಕ್ಷೆ ಕೊಡೋದೇ ಇಲ್ಲ. ಉಭಾಭ್ಯಾಂ ಯಮರಾಜಾಭ್ಯಾಂ ದಂಡಿತೋಪಿವ ಪಶ್ಚಾತ್ ಕರ್ಮ ಫಲಂ ಭುಂಕ್ತೆ ನರಕೆ ಮಾನುಷೇಷು ವಾ. ಒಂದೋ ರಾಜ ಒಂದೋ ಯಮ, ಇಬ್ಬರಲ್ಲಿ ಯಾರು ಒಬ್ಬರಿಂದ ಸ್ವಲ್ಪವೋ ಜಾಸ್ತಿಯೋ ದಂಡನಕ್ಕೆ ಒಳಗಾಗಿಯೇ ಮತ್ತೆ ಮನುಷ್ಯ ಲೋಕವನ್ನು ಹೊಂದಬೇಕು. ನಾಸ್ತಿ ಕರ್ಮ ಫಲಚ್ಛೇತ್ತ ಕಶ್ಚಿನ್ ಲೋಕತ್ರಯಾಪಿಚಾನ್. 3 ಲೋಕದಲ್ಲಿಯೂ ಕೂಡ ಕರ್ಮ ಫಲವನ್ನು ಛೇದನೆ ಮಾಡುವವನು ಇಲ್ವೇ ಇಲ್ಲ. ಈ ಕರ್ಮ ಮಾಡಿದನೇ ಇದಕ್ಕೆ ಫಲ ಸಿಗದೇ ಇರಲಿ ಅಂತ. ನೀವು ಬೇರೆ ಯಾರಿಂದಲೂ ಬೇಕಾದರೂ ತಪ್ಪಿಸ್ಕೊಳ್ಬೋದು, ನಾವು ತಪ್ಪಿಸ್ಕೋಬೋದು. ಹಾಗೆ ಅಪರಾಧ ಮಾಡಿದ್ದೀನಿ ಅಂತ ಹೇಳಿ ಈ ಕೋರ್ಟಿನಲ್ಲಿ, ಆದರೆ ಅಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅವನಿಗೆಲ್ಲ ಗೊತ್ತು. ಸರ್ವ ಪಾಪಹರಂ ಚೇತಿ ಹಯಮೇಧಂ ವದಂತಿತ್ವೇ. ಅಲ್ಲ, ಪ್ರಾಯಶ್ಚಿತ್ತ ಉಂಟಲ್ಲ, ಪಾಪ ಮಾಡಿದ್ರೆ ಆ ಪ್ರಾಯಶ್ಚಿತ್ತ ಮಾಡ್ತಾರಲ್ವಾ. ಸಣ್ಣ ಮಟ್ಟದ್ದಾದ್ರೆ ಪ್ರಾಯಶ್ಚಿತ್ತ ಮಾಡುವ ಬುದ್ಧಿ ಬರುತ್ತೆ. ಆ ಪ್ರಾಯಶ್ಚಿತ್ತ ಏನಿದೆ ಸಣ್ಣ ಮಟ್ಟದ್ದಿದ್ರೆ ಆ ಪ್ರಾಯಶ್ಚಿತ್ತ ಪರಿಹಾರವೂ ಆಗತ್ತೆ. ಪ್ರಾಯಶ್ಚಿತ್ತದಿಂದ ಆ ಪಾಪ ಪರಿಹಾರ ಆಗಿ ಆ ಫಲ ಸಿಗತ್ತೆ. ಅದರಿಂದಾಗಿ
ಪ್ರಾಯಶ್ಚಿತ್ತ ಇದೆ. ಪ್ರಾಯಶ್ಚಿತ್ತವನ್ನ ಮಾಡಬೇಕು. ಎಲ್ಲ ಪಾಪವನ್ನ ಕಳೆಯುವಂಥದ್ದು ಅಶ್ವಮೇಧ ಯಾಗ ಅಂತ ಅದನ್ನು ಹೇಳಿ ನಮಗೆ. ಈಗ ಪ್ರಾಯಶ್ಚಿತ್ತದ ಬಗ್ಗೆ ಹೇಳಿ. ಇವಾಗ ನಾವೇನೋ ತಪ್ಪು ಮಾಡಿರ್ತೀವಿ ಅಂತ ಗೊತ್ತಿದೆ, ನಮ್ಗೆ ಶಿಕ್ಷೆ ಆಗೋದು ಬೇಕಿಲ್ಲ. ಅವಾಗ ಏನು ಮಾಡಬೇಕು? ಪ್ರಾಯಶ್ಚಿತ್ತ ಮಾಡಬೇಕು. ಆ ಪ್ರಾಯಶ್ಚಿತ್ತದ ಬಗ್ಗೆ ಹೇಳಿ. ಸ್ಥಾನೇ ಸಂಚಯಿತಂ ದೇವಿ ಶೃಣುತತ್ವಂ ತಮಾಹಿತ ಸಂಶಯೋಯಂ ಮಹಾನೇವ ಪೂರ್ವೇಶಾಂ ಚ ಮನೀಷಿಣಾಂ. ಒಂದು ಮಾತು ಹೇಳ್ತೇನೆ ಕೇಳು. ಎಂಥ ದೊಡ್ಡ ದೊಡ್ಡವ್ರಿಗೂ ಸಂಶಯ ಇತ್ತು ಈ ಸಂಗತಿಯಲ್ಲಿ. ದ್ವಿಧಾತು ಕ್ರಿಯತೆ ಪಾಪಂ ಸದ್ಭಿಶ್ಚ ಸದ್ಭಿರೇವ ಚ. ಸಜ್ಜನರು ಪಾಪ ಮಾಡ್ತಾರೆ, ಅಸಜ್ಜನರು ಪಾಪ ಮಾಡ್ತಾರೆ. ಅಭಿಸಂಧಾಯವಾ ನಿತ್ಯಂ ಅನ್ಯಥಾವಾ ಯದೃಚ್ಛಯ. ಇಬ್ರು ಇಚ್ಛಾಪೂರ್ವಕವಾಗಿ ಪಾಪ ಮಾಡುವುದುಂಟು, ಇಬ್ರು ಇಚ್ಛೆ ಇಲ್ಲದೆ ಪಾಪ ಮಾಡುವುದುಂಟು, ನಿತ್ಯವೂ ಪಾಪ ಮಾಡೋದು ಉಂಟು. ಕೇವಲಂ ಚಾಭಿಸಂಧಾಯ ಸಂರಂಭಾಯ ಕರೋತಿ ಯತ್ ಕರ್ಮಣಸ್ತಸ್ಯ ನಾಶಸ್ತು ನ ಕಥಂಚನ ವಿದ್ಯತೆ. ಯಾವ ಪಾಪಕ್ಕೆ ನಾಶ ಇಲ್ಲ, ಪ್ರಾಯಶ್ಚಿತ್ತದಿಂದ ಯಾವ ಪಾಪ ಪರಿಹಾರ ಆಗಲ್ಲ ಅಂದ್ರೆ ಉದ್ದೇಶಪೂರ್ವಕವಾಗಿ ಸಿಟ್ಟಿನಿಂದ ಯಾರು ಕರ್ಮವನ್ನ ಮಾಡ್ತಾನೆ, ಇದು ಮಾಡಬೇಕು ಅಂತ ಮಾಡ್ತಾನೆ, ಚಾಲೆಂಜ್ ದೇವರಿಗೆ, ನಾನು ಕೆಟ್ಟದ್ದನ್ನು ಮಾಡಿ ಜೀರ್ಣಿಸ್ಕೊಳ್ತೇನೆ ಅಂತ ಯಾರು ಮಾಡ್ತಾನೆ, ದೇವರ ಮುಂದೆ ಸವಾಲು ಹಾಕಿ ಯಾರು ಮಾಡ್ತಾನೆ ಅಂದ್ರೆ ಅವನಿಗೆ ಇದು ಯಾವುದು ನಂಬಿಕೆ ಇರೋದಿಲ್ಲ. ಅದರಿಂದಾಗಿ ಅವನೇನು ಮಾಡ್ತಾನೆ, ಇದು ತಪ್ಪು ಅಂತ ಅನಿಸಿದ್ರು ಕೂಡ ಅದನ್ನ ಮುಚ್ಚಿ ಹಾಕಿ ತಪ್ಪು ಮಾಡ್ತಾನೆ. ಅಂತಹ ಪಾಪಗಳನ್ನು ನೀವು ಅನುಭವಿಸಬೇಕೇ ವಿನಃ ಪ್ರಾಯಶ್ಚಿತ್ತದಿಂದ ಅದು ಸರಿ ಹೋಗಲ್ಲ. ಗೊತ್ತಾಗದೆ ಮಾಡ್ಬಿಟ್ಟಿರ್ತೀವಿ. ಸಾರಿ ಅಂತ ಕೇಳಿದ್ರೆ ನಿಮಗೆ ಗೊತ್ತಾಗದೆ ಮಾಡಿದ್ರೆ ಮಾತ್ರ ಸಾರಿ, ಆಕಸ್ಮಿಕವಾಗಿ ಮಾಡಿದ್ರೆ ಮಾತ್ರ ಸಾರಿಯೇ ವಿನಃ ನಿಮ್ಮ ನೋಡ್ಕೊಂಡು ಬಂದು ಡಿಕ್ಕಿ ಹೊಡೆದ್ಬಿಟ್ಟು ಸಾರಿ ಅಂತಂದ್ರೆ ಅದು ಮಾಡಲ್ಲ, ಅದು ಸಾರಿ ಅಂತ ಹೇಳಲ್ಲ. ಅದನ್ನು ಪರಿಗಣಿಸೋದಿಲ್ಲ. ಹೇಗೆ ನಾವು ಇಲ್ಲೇ ಪರಿಗಣಿಸಲ್ಲ, ಇನ್ನು ಅಲ್ಲಿ. ಅದರಿಂದ ಕೇವಲಂ ಚ ಅಭಿಸಂಧಾಯ ಸಂಭ್ರಂಭಾಚ್ಚ ಕರೋತಿ ಯತ್ ಕರ್ಮಣಸ್ತಸ್ಯ ನಾಶಸ್ತು ನ ಕಥಂಚನ ವಿದ್ಯತೆ. ಅದರಲ್ಲಿ ನಾಶ ಇಲ್ವೇ ಇಲ್ಲ. ಅದಕ್ಕೆ ಅಭಿಸಂಧಿಕೃತಶ್ಚೈವ ನೈವ ನಾಚೋಸ್ತಿ ಕರ್ಮಣಃ ಅಶ್ವಮೇಧ ಸಹಸ್ರೈಶ್ಚ ಪ್ರಾಯಶ್ಚಿತ್ತ ಶತೈರಪಿ. ಅಭಿಸಂಧಿಕೃತೈಶ್ಚೈವ, ಉದ್ದೇಶಪೂರ್ವಕವಾಗಿ ಮಾಡಿದ ಪಾಪಕ್ಕೆ ಫಲ ಶಿಕ್ಷೆಯೇ. 1000 ಅಶ್ವಮೇಧ ಮಾಡಿದ್ರೂ ಉದ್ದೇಶಪೂರ್ವಕವಾಗಿ ಮಾಡಿದ ಪಾಪಕ್ಕೆ ಪರಿಹಾರ ಇಲ್ಲ. ಅನ್ಯಥಾ ಯತ್ಕೃತಂ ಪಾಪಂ ಪ್ರಮಾದಾದ್ವಾ ಯದೃಚ್ಛಯ ಪ್ರಾಯಶ್ಚಿತ್ತಾಶ್ವಮೇಧಾಭ್ಯಾಂ ಶ್ರೇಯಸಾ ತತ್ಪ್ರಣಶ್ಯತಿ. ಮಾಡುವಾಗಲೇ ಏನೋ ಒಂತರಹ ತಪ್ಪಿತಸ್ಥ ಭಾವನೆ ಇದ್ರೆ ಅಥವಾ ಪ್ರಮಾದದಿಂದ ಆಗಿದ್ರೆ ಆ ಪಾಪಕ್ಕೆ ಪ್ರಾಯಶ್ಚಿತ್ತದಿಂದ ಪರಿಹಾರ ಉಂಟು. ಲೋಕ ಸಂವ್ಯವಹಾರಾರ್ಥಂ ಪ್ರಾಯಶ್ಚಿತ್ತಾದಿರಿಷ್ಯತೆ ವಿದ್ಯೇವಂ ಪಾಪಕೆ ಕಾರ್ಯೇ ನಿರ್ವಿಚಂಕಾ ಭವಪ್ರಿಯೇ. ಇಲ್ಲಿಯ ಪ್ರಾಯಶ್ಚಿತ್ತದ ರಹಸ್ಯ ಏನು? ಇಲ್ಲಿಯ ಪ್ರಾಯಶ್ಚಿತ್ತದ ರಹಸ್ಯ ಏನು ಅಂತಂದ್ರೆ, ಪಾಪಕರ್ಮ ಮಾಡುವಾಗ ಭಾವನೆಯ ತೀವ್ರತೆ ಎಷ್ಟು ಇರುತ್ತೆ ಅನ್ನೋದು ಗೊತ್ತಾಗಬೇಕು ಅಂತ ದೇವತೆಗಳಿಂದ, ಜ್ಯೋತಿಷ್ಕರಿಂದ ಪ್ರಾಯಶ್ಚಿತ್ತವನ್ನ ಕೇಳಿಸಿಕೊಂಡು ಆ ಪ್ರಾಯಶ್ಚಿತ್ತ ಮಾಡಿ ಮುಕ್ತರಾಗ್ತಾರೆ. ಭಗವನ್ನ ದೇವದೇವೇ ಚ ಮಾನುಚಾಶ್ಚೇತರ ಅಪಿ ಮ್ರಿಯಂತೆ ಮಾನುಚಾಲೋಕೆ ಕಾರಣ ಕಾರಣಾದಪಿ. ಸರಿ, ಪ್ರಾಯಶ್ಚಿತ್ತದ ಬಗ್ಗೆ ಹೇಳಿದ್ರಿ ನೀವು. ಪ್ರಾಯಶ್ಚಿತ್ತ ಯಾವುದಕ್ಕೆ ಸೂಟ್ ಆಗತ್ತೆ ಅಂತ ಹೇಳಿದ್ರಿ. ಪ್ರಾಯಶ್ಚಿತ್ತ ಯಾವುದಕ್ಕೆ ಲಾಗೂ ಆಗಲ್ಲ. ಪ್ರಾಯಶ್ಚಿತ್ತ ಯಾವಾಗ ಅದು
ಪರ್ಫೆಕ್ಟ್ ಆಗಿ ಕೂಡೋದಿಲ್ಲ ಅಂತನೂ ಹೇಳಿದ್ರಿ, ಒಪ್ಕೊಳ್ಳೋಣ. ಆದರೆ ಒಂದು ಪ್ರಶ್ನೆ ಇದೆ. ಮನುಷ್ಯರಾಗಲಿ ದೈತ್ಯರಾಗಲಿ, ಕೆಲವೊಮ್ಮೆ ದೇವತೆಗಳು ಮನುಷ್ಯರಾಗಿ ಬಂದಾಗೆ ಆಗಲಿ ಇಲ್ಲೇ ಸಾಯ್ತಾರೆ, ಈ ಮನುಷ್ಯ ಲೋಕದಲ್ಲಿಯೇ ಸಾಯ್ತಾರೆ. ಇದಕ್ಕೇನು ಕಾರಣ? ಅವ್ರದ್ದೇನು ಕರ್ಮ? ಅದನ್ನು ಹೇಳಿ ನಮಗೆ. ಯೇ ಪುರಾ ಮನುಜಾದೇವಿ ಕಾರಣಾದಪಿ ಯಥಾ ಸುಭಿರ್ವಿಯುಜ್ಯಂತೆ ಪ್ರಾಣಿನ ಪ್ರಾಣಿ ನಿರ್ದಯೈ ವಿಷದಾಸ್ತು ವಿಷೇಣೈವ ಶಸ್ತ್ರೈಃ ಘಾತಕಾಃ. ಒಂದು ಮಾತ್ರ, ಇಲ್ಲಿ ಮನುಷ್ಯರಾಗಲಿ ಪಶುಗಳಾಗಲಿ ಹೇಗೆ ಸಾಯ್ತವೆ ಅಂದರೆ, ಆ ಕರ್ಮ ಏನು ಅಂದರೆ ಅವ್ರು ಯಾವ ಕರ್ಮ ಮಾಡಿರ್ತಾರೋ ಅದೇ ಕರ್ಮ. ಏನು ಹಾಗಂದ್ರೆ, ವಿಷ ಕೊಟ್ಟು ಸಾಯಿಸಿದ್ರೆ ಇಲ್ಲಿಯೂ ವಿಷ ತಗೊಂಡೇ ಸಾಯೋದು, ಶಸ್ತ್ರದಿಂದ ಸಾಯಿಸಿದ್ರೆ ಅಕಾರಣದಿಂದ ಶಸ್ತ್ರದಿಂದಲೇ ಸಾಯೋದು. ಅದೇ ರೀತಿ ಮನುಷ್ಯರನ್ನು ಮನುಷ್ಯರು ಹೊಡಿತಾರೆ. ಇದು ಒಂದಾಯ್ತಲ್ಲ ಹೇಗೆ ಸಾಯ್ತಾರೆ ಅಂತ. ಮನುಷ್ಯರು ಮನುಷ್ಯರನ್ನು ಹೊಡಿತಾರೆ. ಅದೇ ಕಾರಣದಿಂದ ತಥಾ ಸ್ವಪ್ರಾಣನಾಶನಂ ಇತಿ ತೇ ಕಥಿತಂ ತರವಂ ಕರ್ಮಫಾಕ ಫಲಂ ಪ್ರಿಯೇ ಭೂಯಸ್ತವ ಸಮಾಸೇನ ಕಥಯಿಷ್ಯಾಮಿ ತಚ್ಛೃಣು. ಮತ್ತೆ ಹೇಳ್ತೇನೆ ಕೇಳು. ಸತ್ಯ ಪ್ರಮಾಣಕರಣಾತ್ ನಿತ್ಯಂ ಅವ್ಯಭಿಚಾರಿಚ. ಸತ್ಯ ಪ್ರಮಾಣಕರಣಾತ್, ಸತ್ಯವಾದ ಪ್ರಮಾಣಬದ್ಧವಾದ ಕ್ರಿಯೆಯನ್ನು ಮಾಡುವುದರಿಂದ, ಅವ್ಯಭಿಚಾರಿ ಹೇಗೆ ಶಾಸ್ತ್ರದಲ್ಲಿ ಹೇಗೆ ಹೇಳಿದೆಯೋ ಹಾಗೆ. ಅದು ನಾವು ಯಾವ ದೃಷ್ಟಿಯಿಂದ ಇದೆಲ್ಲ ಆಗಿದೆ ಅಂತ ಹೇಳಿಕ್ಕೆ ಬರದೇ ಇರಬಹುದು, ಆದರೆ ಅದನ್ನು ನೋಡ್ತಾ ಇದ್ದವರು, ಒಳಗಣ್ಣನ್ನು ಪಡೆದವರು, ದಿವ್ಯ ದೃಷ್ಟಿಯನ್ನು ಪಡೆದವರು ಅದನ್ನು ಹೇಳಬಲ್ಲರು. ನಮಗಿದು ಬೇಕಾದು ಅಂದರೆ ನಮಗೆ ಅದರ ಅಗತ್ಯ ಇಲ್ಲ, ನಾವು ಅದರ ಬೆನ್ನ ಹಿಂದೆ ಹೋಗಬಾರದು. ಇಲ್ಲಿ ಎದುರುಗಡೆ ಇರುವವರ ಎಲ್ಲ ಹಿಂದೆ ಮುಂದೆನ ಇದೆಲ್ಲ ನಮಗೆ ಗೊತ್ತಾಗ್ಬಿಡ್ಲಿ ಅಂತ ಹೇಳಿಲ್ಲ, ಆ ತರಹ ಎಲ್ಲ ಮಾಡಬಾರದು. ಯಾಕಂದ್ರೆ ನಾನು ಅದನ್ನು ಸ್ವಲ್ಪ ಮಾಡಿದ್ದೆ, ಅದಕ್ಕೆ ಇನ್ನೂ ನನಗೆ ಪಶ್ಚಾತ್ತಾಪ ಇದೆ. ಎದುರುಗಡೆ ಇರುವವರ ಎಲ್ಲವೂ ಗೊತ್ತಾಗಬೇಕು. ಆಮೇಲೆ ಅನ್ನಿಸ್ಲಿಕ್ಕೆ ಶುರು ಆಯ್ತು, ಜಪ ಅದಕ್ಕಾಗಿ ಮಾಡಿಬಿಟ್ಟಿದ್ದೆ. ಆಮೇಲೆ ಇದಕ್ಕೆ ಯಾವ ಕರ್ಮ, ಇವ್ರು ಏನೋ ಮಾಡ್ತಾರೆ ಅಂದರೆ ನಾನು ಯಾಕೆ ಅದನ್ನು ತಿಳ್ಕೊಳ್ಬೇಕು. ವಾಸ್ತವಿಕವಾಗಿ ಈ ಒಮ್ಮೊಮ್ಮೆ ಅನ್ಸೋದು ನನಗೆ, ಈ ಜ್ಯೋತಿಷ್ಕರು, ಪ್ರಶ್ನೆ ಹಾಕುವವರು, ಅಯ್ಯೋ ಪಾಪ ಎಷ್ಟು ದೋಷಗಳನ್ನು ಚಿಂತನೆ ಮಾಡಬೇಕು ಅವರು ಅಂತ. ಎದುರುಗಡೆ ಇರುವವರ ದೋಷಗಳನ್ನು ಚಿಂತನೆ ಮಾಡ್ತಾ ಕೂತ್ಕೋಬೇಕು. ಭಗವಂತನ ಗುಣ ಹೋಗಲಿ, ಎದುರುಗಡೆ ಇರುವವರ ದೋಷ ಎಣಿಸ್ಕೊಂಡು ಕೂತ್ಕೊಂಡ್ಬಿಟ್ರೆ ಗತಿ ಏನು ಅಲ್ವೇ? ಏನೋ ಹೀಗಾಗಿರ್ಬೇಕು. ಅದಕ್ಕೆ ಏನು ದೋಷ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಅವರು ಹೇಳೋದೇ 2-3 ಹೇಳ್ತಾರೆ. ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಅದು ಮಾಡಬೇಕು, ನೀವು ಅದು ಮರೆತು ಬಿಟ್ಟಿದ್ದೀರಾ, ಇದು ಮರೆತು ಬಿಟ್ಟಿದ್ದೀರಾ ಅಂತ. ಇನ್ಫ್ಯಾಕ್ಟು ಮನೆ ದೇವರು ಅನ್ನೋ ಒಂದು ಕಾನ್ಸೆಪ್ಟು ಶಾಸ್ತ್ರದಲ್ಲಿ ಇಲ್ಲ. ಯಾಕೆಂದರೆ ದೇವರು ಎಲ್ಲಿಗೆ ಹೋದ್ರೂ ಒಂದೇ, ಇಡೀ ಜಗತ್ತೇ ಮನೆ ಆಗ್ಬೇಕಷ್ಟೆ. ಅದೇ ಕುಲದೇವತೆ, ಕುಲ ಅಂದರೆ ಮನೆ, ಕುಲ ಅಂದರೆ ಮನೆ. ಏನು ನೀವು ಬೇರನ್ನು ಬಿಡಬೇಡಿ, ನಿಮ್ಮ ತಂದೆ ತಾಯಿಗಳನ್ನು ಉಪೇಕ್ಷೆ ಮಾಡಬೇಡಿ, ಇತ್ಯಾದಿಗಳಿರಬಹುದೇ ವಿನಃ ಕುಲದೇವತೆ ಅನ್ನೋದು ವೇದಾಂತದ ಪ್ರಕಾರ ಕೂತ್ಕೊಳ್ಳೋದಿಲ್ಲ.
ಕುಲದೇವತೆ ಅಂತ. ನೀವು ಯಾವುದೇ ದೇವಶಕ್ತಿಗೆ ನಮಸ್ಕಾರ ಮಾಡಬೇಕು. ಅದಕ್ಕೊಂದು ಸಾಮಾಜಿಕ ಕಟ್ಟುಪಾಡುಗಳು, ಗ್ರಾಮ ದೇವತೆ, ಕುಲದೇವತೆ ಇತ್ಯಾದಿ ಇತ್ಯಾದಿಗಳು. ಅದರ ಮಿತಿ ಇದೆ. ನಾನು ಅದನ್ನೆಲ್ಲ ಯೋಚನೆ ಮಾಡೋದು. ಇವರು ಅದನ್ನು ಹೇಳ್ತಾ ಇರ್ತಾರೆ, ಪಾಪ ಬೇರೆ ಗೊತ್ತಾಗಲ್ಲ. ಯಾಕೆಂದರೆ ಅವರಿಗೆ ಈ ಭಾಗ ಓದೋದ್ರಾದರೂ ಎಷ್ಟೋ ಅನುಕೂಲ ಆದರೂ ಆಗಬಹುದು. ಜ್ಯೋತಿಷ್ಕರಿಗೆ ಕರ್ಮಫಲ, ಅನುಶಾಸನ ಪರ್ವದ ಕರ್ಮಫಲದ ಸಮಸ್ಯೆಗಳೇನು ಅಂತ ನೋಡಿ, ಆಮೇಲೆ ಇವ್ರಿಗೆ ಇದಿದೆ ಅದ್ರ ಆವಾಗ ಆ ಜಾತಕದಲ್ಲಿ ಬೇರೆ ಕಾಣಬಹುದು. ಗ್ರಹ ನಕ್ಷತ್ರಗಳ ಯೋಗ ಹೀಗಿದ್ರೆ ಹೀಗೆ ಅಂತ ಆ ಸೂಚನೆ ಅವ್ರಿಗೆ ಸಿಗ್ಬೋದು, ನಮಗೆ ಸಿಗಲ್ಲ. ಯಾಕಂದ್ರೆ ನಮಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಇನ್ಫ್ಯಾಕ್ಟ್ ನಮ್ಮ ಗುರುಗಳು ಒಂದು ಕಡೆ ಹೇಳ್ತಾರಲ್ಲ, ಉಪನಿಷತ್ ಚಂದ್ರಿಕಾದಲ್ಲಿ, ನವಯಂ ಖಂಡನ ಖಂಡಖಾದ್ಯ ದೀಕ್ಷಿತಾ ಪರಂತು ಮಂಡನ ಮಂಡಖಾದ್ಯ ಅಂತ. ನಮಗೆ ಖಂಡನದಲ್ಲಿ ದೀಕ್ಷೆ ಇಲ್ಲ ಅಂತ. ಹಾಗೆ ಇಲ್ಲಿ ಇದನ್ನ ಜ್ಯೋತಿಷಕ್ಕೆ ಅಪ್ಲೈ ಮಾಡಿ ಯಾವ ಗ್ರಹಗಳ ಇದಿದ್ರೆ ಇದು ಯಾವುದು, ಇದು ಉದ್ದೇಶಪೂರ್ವಕವೋ ಇದು ಉದ್ದೇಶಪೂರ್ವಕವಲ್ವೋ ಅದನ್ನೆಲ್ಲ ನೋಡುವಷ್ಟು ತಾಳ್ಮೆ ಪುರುಸೊತ್ತು ನಮಗಿಲ್ಲ. ನಮಗೆ ಬೇರೆ ಕೆಲಸ ಇದೆ. ಜ್ಯೋತಿಷ್ಕರು ಇದನ್ನು ಓದಿದ್ರೆ ಈ 3-4 ಅಧ್ಯಾಯ ಕರ್ಮ ವಿಪಾಕ, ಮಹಾಭಾರತದಲ್ಲಿ ಹೇಳಿದ ಕರ್ಮ ವಿಪಾಕ, ಅವರಿಗೆ ಆ ಗ್ರಹಗಳ ಸಂಬಂಧ ಬೇರೆಯಾಗಿ ತೋರಬಹುದೋ ಏನೋ. ಪಾಪ ಅವ್ರು ಯಾವುದಕ್ಕೆ ಹೋದ್ರೂ ಅಲ್ಲೇ ಬರ್ತಾರ ಅವರು. ನೀವು ಯಾವುದೇ ಜ್ಯೋತಿಷ್ಕರನ್ನ ನೋಡಿ, ಶ್ರಾದ್ದ ಮಾಡ್ತಾ ಇದ್ದೀರ ಕರೆಕ್ಟಾಗಿ? ಮಾಡ್ತಾ ಇದ್ದೀವಿ. ಏನಾದರೂ ಸರ್ಪವನ್ನ ಕೊಂದಿದ್ರ ನೀವು? ಹೀಗೆ ಸರ್ಪ, ಶ್ರಾದ್ದ, ದೇವತಾ ವಿಸ್ಮರಣೆ, ಈ 3 ಬಿಟ್ಟು ಬೇರೆ ಕಡೆ ಹೋಗಲ್ಲ. ಯಾಕೆ ಅಂದರೆ ಅವರಿಗೆ ಮಹಾಭಾರತದ ಈ ಕರ್ಮಫಲವನ್ನು ನೋಡಿಲ್ಲ. ಅವರು ನೋಡಿದ್ದರೆ ಗ್ರಹಗಳ ಯೋಗದಲ್ಲಿ ಇದು ಹೇಗೆ ಸೂಚಿತ ಆಗ್ತಾ ಇದೆ ಅಂತ ನೋಡಿ ಸರಿ ಮಾಡ್ಕೊಳ್ಳೋರು. ಇದಕ್ಕೇನು ಅಂತ ಯೋಚನೆ ಮಾಡೋರು. ಪ್ರಶ್ನೆಗಳನ್ನು ಹಾಕಲಿಕ್ಕೆ ಅಲ್ಲೊಂದು ಅವಕಾಶ ಇದೆ. ಈಗ ಅದು ಬಿಡಿ, ಅವ್ರಿಗೆ ಈ ಜ್ಯೋತಿಷ್ಕರಿಗೆ ಮತ್ತು ತಂತ್ರಿಗಳಿಗೆ ಮಧ್ವಾಚಾರ ಬಗ್ಗೆ ಗೊತ್ತಿರಲ್ಲ. ಅವ್ರು ಬಂದು ಇಲ್ಲಿ ಒಂದೇ ಗರ್ಭಗುಡಿಯಲ್ಲಿ 2 ಪೂಜೆ ಆಗ್ತಾ ಇದೆ, ನೀವು ಸಾಳಗ್ರಾಮ ತೆಗಿಬೇಕು, ಏನೇನೋ ಹುಚ್ಚು ಶುರು ಮಾಡ್ತಾರೆ. ಎಲ್ಲ ಆಗಿರೋದು ಹೀಗೇನೆ. ಯಾಕೆಂದರೆ ಅವರು ಓದಬೇಕಾದ ರೀತಿಯಲ್ಲಿ ಶಾಸ್ತ್ರವನ್ನು ಓದ್ದೇ ಇರೋದು. ಎಲ್ಲ ಸಮಸ್ಯೆಗಳು ಅವ್ರು ಕೇಳಿದ್ರೆ ಏನೇನೋ ಹೇಳ್ತಾರೆ, ಹಾಗೆ ಹೀಗೆ ಅದು ಇದು ಅಂತ. ಭೂಯಸ್ತ, ಅದರಿಂದಾಗಿ ಸತ್ಯ ಪ್ರಮಾಣ ಕಾರಣಾತ್ ನಿತ್ಯಂ ಅವ್ಯಭಿಚಾರಿಚ ಏನೈವ ಕಾರಣೇನಾಪಿ ಕರ್ಮ ಯತ್ತು ಶುಭಾಶುಭಂ. ಯಾವ ಕಾರಣದಿಂದ ಶುಭವೋ ಅಶುಭವೋ ಆದ ಕರ್ಮ ಇದೆಯಲ್ಲ, ಆ ಕಾಲದಲ್ಲಿ ಆ ಕಾರಣದಲ್ಲಿ ಆ ಕಾರಣವನ್ನು ಇಟ್ಟುಕೊಂಡು ಸತ್ತ ಮೇಲೆ ಶುಭವನ್ನು ಅಶುಭವನ್ನು ಹೊಂದುತ್ತಾರೆ. ಇದು ಸತ್ಯ. ಕರ್ಮಕರ್ತ ನರೋ ಭೋಕ್ತ ಸನಾಸ್ತಿ ದಿವಿವಾ ಭುವಿ ನಶಕ್ಯಂ ಕರ್ಮ ಚ ಅಭೋಕ್ತುಂ ಸದೇವಾತುರ ಮಾನುತೈ. ಮಾಡಿದ ಕರ್ಮಕ್ಕೆ ಫಲ ಅನುಭವಿಸದೇ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ದೇವತೆಗಳಾಗಿರಬಹುದು, ಅತುರರಾಗಿರಬಹುದು, ಮನುಷ್ಯರಾಗಿರಬಹುದು. ಈ ಒಂದು ದೃಷ್ಟಿ ಬಂದಾಗ ಎಷ್ಟೋ ಕಡಿಮೆ ಆಗತ್ತೆ. ಕ್ರೈಮ್ ರೇಟ್ ಇಳಿಯೋದು ಈ ಕರ್ಮದ ಐಡಿಯಾಯಿಂದಲೇ ವಿನಃ ಆಗಲ್ಲ. ಇವಾಗ ಭಾರತದಂತಹ ದೇಶದಲ್ಲಿ ಜನ ಎಷ್ಟಿದಾರೋ 10 ಜನಕ್ಕೊಬ್ಬ ಪೊಲೀಸನ್ ಮಾಡ್ಲಿಕ್ಕಾಗತ್ತ? 100 ಜನಕ್ಕೊಬ್ಬನೂ ಇರಲ್ಲ. ಯಾಕಂದ್ರೆ ಜನಸಂಖ್ಯೆ ಅಷ್ಟಿದೆ. ಏನ್ ಮಾಡೋದು? ಅವಾಗ ಪೊಲೀಸ್ ಇರಲಿಲ್ಲ, ಕ್ರೈಮ್ ರೇಟ್ ಕಡಿಮೆ ಇತ್ತು. ಯಾಕೆ? ಕರ್ಮದ ಐಡಿಯಾ ಇತ್ತು. ಕರ್ಮಣಾಗ್ರಚಿತೋ ಲೋಕಃ ಆದಿ ಪ್ರವೃತ್ತಿ ವರ್ತತೆ. ನೋಡಿ, ಆರಂಭದಿಂದ ಲೋಕಃ ಕರ್ಮಣಾಗ್ರಚಿತಃ ವರ್ತತೆ. ಕರ್ಮದ ಬಂಧನ ಇದ್ದೇ ಇದೆ. ಹೀಗೆ ಕರ್ಮ ಪಾಕದ ಫಲವನ್ನು ನಾನು ಹೇಳಿದ್ದೇನೆ.
ಬುದ್ಧಿತರ್ಕೇಣ ತತ್ಸರ್ವಂ ಯಥಾ ವೇದಿತುಮರ್ಹಸಿ. ನಾನು ಯಾವುದನ್ನು ಹೇಳಲಿಲ್ವೋ ಅದನ್ನು ನೀನು ಊಹಿಸ್ಕೊಂಡ್ಬಿಡು ಅಂತಾರೆ. ಅದು ಅವಳಿಗೆ ಹೇಳಿದ್ದಪ್ಪ, ನಮಗಲ್ಲ ಅಂತ ನಾವು ಹೇಳಬೇಕು. ಪಾರ್ವತಿಗೆ ಹೇಳಿದ್ದು ಅವಳಿಗೆ ಗೊತ್ತು. ರುದ್ರದೇವರು ಹೇಳೋದಕ್ಕಿಂತ ಮುಂಚೆಯೇ ಗೊತ್ತಿತ್ತು. ನಮಗ್ ಗೊತ್ತಾಗಲಿ ಅಂತ ಅವಳು ಕೇಳಿದ್ದು. ಅದರಿಂದಾಗಿ ಅವಳಿಗೆ ಅದು ಗೊತ್ತಾಗತ್ತೆ. ಇದನ್ನು ನಿಮಗೆ ಹೇಳಿದ್ದು, ನಮಗೆ ಹೇಳಿದ್ದು ನಾವು ಅನ್ಕೋಬಾರದು. ನೀವು ಹೀಗೆ ಊಹಿಸಿ ತಿಳ್ಕೊಳ್ಳಿ. ನಾನು ಅದೇ ಹೇಳಿದ್ನಲ್ಲ, ನಾವು ಈ ಕರ್ಮಗಳನ್ನು ಮಾಡಬಾರದು. ನಮಗೇನಾದರೂ ಅಹಂಕಾರ ಇದ್ದರೆ ಆ ಅಹಂಕಾರ ಪರಿಹಾರ ಆಗಬೇಕು ಅನ್ನಲಿಕ್ಕೆ ಈ ಕರ್ಮಪಾಕ ಫಲವನ್ನು ನಾವು ನೋಡಬೇಕಾಗತ್ತೆ. ಇಷ್ಟರೊಂದಿಗೆ ಇವತ್ತಿನ ಚಿಂತನೆ ಮುಗಿಯುತ್ತೆ. ನಾಳೆ ಕುಮುದಮ್ಮನವರ ಮನೆಯಲ್ಲಿ ಪಾಠ ಇರೋದಿಲ್ಲ. ಯಾಕೆಂದರೆ ನಾನು ಒಂದು 11 ಗಂಟೆಗೆ ಹೊರಡಬೇಕು. ರಾತ್ರಿ ಮತ್ಸ್ಯಪುರಾಣ ಪ್ರಾಯ ಇರಲ್ಲ, 90% ಇರಲ್ಲ. ನಾಳೆ ನಾಡಿದ್ದು ಮತ್ಸ್ಯಪುರಾಣದ ಬಗ್ಗೆ ಡೌಟ್. ನಾಳೆ ಬೆಳಗ್ಗೆ ಇರುತ್ತೆ, ಬೆಳಗ್ಗೆ ಉಪನಿಷತ್ತಿನ ಪಾಠ ಇರುತ್ತೆ. ಉಳಿದದ್ದು ನಾ ಹೇಳಿದ್ದು ರಾತ್ರಿ, ನಾಳೆ ರಾತ್ರಿ ಮತ್ತೆ ನಾಡಿದ್ದು ರಾತ್ರಿ ಡೌಟ್. ಪ್ರಾಯ ಸೋಮವಾರ ಇರುತ್ತೆ ಅಂತ ಅನ್ಕೊಂಡಿದ್ದೇನೆ. 90% ಮಹಾಭಾರತ. ಆದರೆ ಭಾನುವಾರ ನಾನು ಹೋಗೋ ಜಾಗದಲ್ಲಿ ಇದ್ರೆ, ಅದಮಾರು ಗ್ರಾಮದಲ್ಲಿ ಇದ್ರೆ ಯಾವುದು ವೈಫೈ, ನಾಳೆಯೂ ನಾಡಿದ್ದು ಆಗ್ಬಿಡುತ್ತೆ ಮತ್ಸ್ಯಪುರಾಣ. ಆಮೇಲೆ ಯಾವಾಗ ಬರ್ತೇನೆ ನೋಡೋಣ. ಬಟ್ ಅಲ್ಲಿ ಆಗುತ್ತೆ, ಉಡುಪಿಯಲ್ಲಿ ಹೋದಾಗ ಆಗತ್ತೆ, ಏನು ತೊಂದರೆ ಇಲ್ಲ. ಒಟ್ಟು ನಾಳೆ ಒಂದು ದಿವಸ ಈ ಪಾಠದ ಚಿಂತನೆ ಇಲ್ಲದೆ ಇರೋದು ಗಮನಕ್ಕೆ ತಗೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣ.